ಓಂ ಹರಿ ತತ್ಸತ್. ಸಚ್ಚಿತ್ ಆನಂದ ಕೌಸ್ತುಭಂ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ದಿನ ನೂಲ ಹುಣ್ಣಿಮೆ ಹಾಗೂ ರಕ್ಷಾಬಂಧನ. ಇಂದಿನ ಶುಭ ಸಂದರ್ಭದಂದು ರಾಷ್ಟ್ರಾದ್ಯಂತ ಈ ಸಂಭ್ರಮವನ್ನು ಆಚರಿಸಿರುವ ಸಹೋದರ ಸಹೋದರಿಯರಿಗೆ ಹಾಗೂ ಸಹೋದರ ಪ್ರೇಮವನ್ನು ಬಿಂಬಿಸುತ್ತಿರುವ ಎಲ್ಲ ನಾಗರಿಕರಿಗೂ ನಮ್ಮ ಶುಭಾಕಾಂಕ್ಷೆಗಳು. ಹಾಗೆ ಇಂದಿನ ಈ ದಿನದಂದು ನಾವು ದೈವಾರಾಧನೆ, ವೈದಿಕ ಹಾಗೂ ತುಳುವ ಸಂಸ್ಕೃತಿ ಹಾಗೂ ಪ್ರಾದೇಶಿಕತೆ ಹಾಗೂ ರಾಷ್ಟ್ರೀಯತೆ ಎಂಬ ವಿಚಾರದ ಬಗ್ಗೆ ಮಾತನಾಡುವಾಗ, ಒಬ್ಬ ತುಳುನಾಡಿನ ಒಬ್ಬ ಯುವ ಸೆನ್ಸೇಷನ್ ಅಂತ ನಾವು ಹೇಳ್ಬೋದು. ಬೆಂಗಳೂರಿನಲ್ಲಿ ಇದ್ದುಕೊಂಡು IT ಉದ್ಯೋಗದಲ್ಲಿ ಇದ್ದುಕೊಂಡು ತುಳುವ ಸಂಸ್ಕೃತಿಗೆ ಘಾಸಿಯಾದಾಗ ಎದ್ದು ನಿಂತು ಸೆಟೆದು ನಿಂತು ಗಟ್ಟಿ ಧ್ವನಿಯಿಂದ ವಿರೋಧಿಸುವಂತಹ ಹಾಗೂ ಬಹಳಷ್ಟು ತುಳುವ ವಿಚಾರಗಳನ್ನು, ಸಂಸ್ಕೃತಿಯ ವಿಚಾರಗಳನ್ನು ಆವಾಗ ಜನರಿಗೆ ಉಣಬಡಿಸುತ್ತಿರುವ ಯೂತ್ ಸೆನ್ಸೇಷನ್ ಮಿಸ್ಟರ್ ಧನುಷ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಧನುಷ್ ಶೆಟ್ರೆ. ನಮಸ್ತೆ. ತಮ್ಮಣ್ಣ ಶೆಟ್ರು ಒಂಜಿ ನಿರ್ದೇಶಕ ಮಂಡಳಿ ಒಂಜಿ ಪಾಲ್ ಪಡೆತನಾರು ಅಂಚಾರು ಸಿನಿಮಾ ರಂಗದಕ್ಲೇನು ಬುಡ್ದು ಕೊರ್ಪುಜೇರು ಪನ್ಪುಣಂಚಿತ ವಿಚಾರ ಯಾನ ಬಗ್ಗೆಯನ್ನು ಯಾನ್ ಪನ್ಪುಣಿ ಕಾಂತಾರ ತಪ್ಪು ತಪ್ಪು ತಪ್ಪೆ, ರಿಷಬ್ ಶೆಟ್ಟಿ ಮಲ್ತನ ಅಕ್ಷರ ಸಹ ತಪ್ಪೆ ಅಂಡ ಆರು ಮಲ್ತನ ಆ ಒಂಜಿ ಕಲೆಕ್ ಗೌರವ ಕೊರ್ಪ ನಾನು ನಾಟಕ ಮಲ್ಪುನಕ್ಲಿಕ್ಕೆ, ಸಿನಿಮಾ ಮಲ್ಪುನಕ್ಲಿಕ್ಕೆ, ಶಾರ್ಟ್ ಮೂವಿ ಮಲ್ಪುನಕ್ಲಿಕ್ಕೆ ಕೈ ಜೋಡಿಸದೊಂದು ವಿನಂತಿದಾದ ಮಲ್ಕಿನಿ ಬಂದಾಗ ನಿಖಲು ದೈವದ ವಿಚಾರವನ್ನು ಜಗತ್ತಿಗೆ ತೊಜ್ಪಾಲಿ ನಿಖಲಿಗೆ ದೈವದ ವಿಚಾರ ಬಾಕಿದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಕಲ್ಚರ್ ಬಗ್ಗೆ ನಾವು ತೊಜ್ಪಾಡಿದ ಖಂಡಿತ ತೊಜ್ಪಾಲಿ ನಿಖಲು ಹೋಗಲಿದ್ದ ಅಭ್ಯಂತರ ಇದ್ದೀರ ಅಂಡ ಏಕವರ ಹೋಮದಿಂದ ಬಲೋಳಿ ಕಟ್ಟದ ಒಲಿಮಣ್ಣದ ನಡೀತು ನಮ್ಮನ್ನ ಹಿರಿಯಕ್ಕಳು ಮೋಡಿಗೆ ಬಂಡೆ ಮಾಡ್ತು ಕಾರಕ್ಕೆ ಬೇರೆ ಕಟ್ಟದ ತಲೆಮಟ್ಟದಿಂದ ಅಣಿಕಟ್ಟದು ನಮ್ಮನ್ನ ಹಿರಿಯಕ್ಕಳು ನೋಡ್ತಾರ ಅವೇನು ಅವಲೇ ಇಪ್ಪರೆ ಗೊತ್ತಿರಬೇಕು. ಹಾಗೆ ಧನುಷ್ ಅವರೇ, ಬಹಳಷ್ಟು ವಿಚಾರಗಳ ಬಗ್ಗೆ ಒಂದು ಸ್ಥೂಲವಾಗಿ ಮಾತಾಡ್ತಾ ಇದ್ದೇವೆ. ಈಗ ನನ್ನ ಪ್ರಶ್ನೆ, ತಮ್ಮ ಬಾಲ್ಯದಿಂದ ತಾವು ಬೆಳೆದು ಬಂದಂತಹ ಪರಿಸರ ಇವೆಲ್ಲ ತಮಗೆ ಹೇಗೆ ಪ್ರೇರೇಪಣೆ ಆಯಿತು? ಹಾಗೆ ಮುಂದೆ ನೀವು ಇವಾಗ IT ಉದ್ಯೋಗದಲ್ಲಿದ್ದೀರಿ, ಇವುಗಳೆಲ್ಲ ನಿಮಗೆ ಹೇಗೆ ಇದು ಒಂದೊಂದು ತಾಳೆ ಆಗ್ತಾ ಹೋಯ್ತು ಅಂತ ಒಂದು ಸಣ್ಣ ಬ್ರೀಫ್ ಬೇಕಾಗಿ, ಅಂದ್ರೆ ತಮ್ಮ ಬಾಲ್ಯದಿಂದ ಹೇಗೆ ಇವೆಲ್ಲ ವಿಚಾರಗಳು ತಮಗೆ ಪ್ರೇರೇಪಣೆ ಕೊಡ್ತು ಅಂತ. ನೋಡಿ, ಪ್ರತಿಯೊಬ್ಬ ಸನಾತನ ಧರ್ಮದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮಗುವಿಗೂ ಕೂಡ ಧರ್ಮ ಶಿಕ್ಷಣ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಆದರೆ ನನ್ನ ಪಾಲಿಗೆ ಧರ್ಮ ಶಿಕ್ಷಣ ನೀಡಿರುವಂಥದ್ದು ಪರಮ ಪವಿತ್ರ ಭಗವದ್ಗೀತೆಯಲ್ಲಿ ಕಲಿತಂತಹ ಸಂಘದ ಶಾಖೆಯಲ್ಲಿ. ನಾನು ನನ್ನ 5ನೇ ತರಗತಿಯಿಂದಲೂ ಕೂಡ ಸಂಘದ ಶಾಖೆಯಲ್ಲಿ ಬೆಳೆದು ಸಂಘದ ಒಂದಷ್ಟು ವಿಚಾರಗಳನ್ನು ಸಂಘದ ಹಿರಿಯರ ಹತ್ರ ಕೇಳಿ ಸಂಘದ ವಿಚಾರದಲ್ಲಿ ಬೆಳೆದಂಥವನು. ರಾಷ್ಟ್ರೀಯತೆಯ ವಿಚಾರ, ಭಾರತೀಯತೆ ಮತ್ತೆ ರಾಷ್ಟ್ರೀಯ ವಿಚಾರವಾದಗಳನ್ನೆಲ್ಲ ಕಲಿತದ್ದು ಸಂಘದ ಶಾಖೆಯಿಂದ. ಅದೇ ರೀತಿ ನನ್ನ ಅಮ್ಮ ಲೀಲಾವತಿ ಶೆಟ್ಟಿ ಅಂತ, ಊರಲ್ಲಿ ಅವರನ್ನು ಓಬಕ್ಕ ಅಂತ ಕರೀತಾರೆ. ಅವರು ಒಂಥರ ಅನುಭವಕರ್ತ. ನಮ್ಮ ಮನೆ ಹತ್ರ ಯಾರ ಮಗುವಿಗೂ ಕೂಡ ಏನಾದರೂ ಹುಷಾರಿಲ್ಲಾದ್ರು ನನ್ನ ಅಮ್ಮನಿಗೆ ಒಂದು ಫೋನ್ ಬರ್ತದೆ, ಇಂಚ ಹುಷಾರಿಜ್ಜಿ ಎಂಚಿನ ಮರೆದು ಕೊರಡು ಅಂತ. ಈ ಗಿಡಮೂಲಿಕೆ ವಿಚಾರ ಆಗಿರ್ಬೋದು, ಸಿರಿ ವಿಚಾರ. ನನ್ನ ಅಜ್ಜಿ ಸೊನ್ನೆಯ ಒಂದು ಸಿರಿ ಆಲಡೆಯಲ್ಲಿ ಬರುವಂತ ಸೊನ್ನೆಗೆ ಅವರು ಇದು ಮಾಡ್ತಾ ಇದ್ರು. ನಮ್ಮ ಅಜ್ಜಿಯು ಕೂಡ ಅಷ್ಟೇ 102 ವರ್ಷ ಬದುಕಿದ್ರು. ಇತ್ತೀಚೆಗೆ ಜಾನ್ವರಿಯಲ್ಲಿ ಅವರು ಬೆರಮೆರ ಪಾದಕ್ಕೆ ಸೇರಿದ್ರು. ಅವರು ಕೂಡ ಸಣ್ಣ ವಯಸ್ಸಿನಿಂದ ಇರಬಹುದು. ನಾವೆಲ್ಲ ಮಧ್ಯಮ ವರ್ಗದಿಂದ ಬಂದಂತವರು. ತುಂಬಾ ಬಡತನವನ್ನು ನೋಡಿದ್ದೇವೆ. ಮಧ್ಯಮ ವರ್ಗದಿಂದ ಬೆಳೆದು ಬಂದಂತಹ ಸಂದರ್ಭದಲ್ಲಿ ನಮ್ಮ ಅಜ್ಜಿ ಕಾಡಿಗೆ ಸೊಪ್ಪು ಅಥವಾ ಒಂದಷ್ಟು ವಿಚಾರಗಳನ್ನು ತರಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಮಗೊಂದು ಗೋಣಿಯನ್ನು ಹಾಕಿ ಕೂರಿಸ್ತಾ ಇದ್ರು. ಅವರು ಕಲ್ಲುಟ್ಟಿಯ ವಿಚಾರಗಳು, ಕಲ್ಲುಟ್ಟಿಯ ಪಾರದನ, ಅಪ್ಪೆ ಬಣ್ಣಗ ಉಳ್ಳೇರು ನೀಲಮಚ್ಚವಿದೆ, ಅಮ್ಮೆ ಬಣ್ಣಗುಳ್ಳೇರು ಶಂಭುನಾರಾಯಣ ಕಲ್ಕುಡೆ, ಒರ್ತೆಪ್ಪ ಕೆಲರಡು ಒರ್ತೆಪ್ಪ ಶಾಪೋಡು, ಮಣ್ಣಿಡು ಪುಟ್ಟಿನ ಜೋಕುಲಿಗೆ ಪೋಲು ಕುತ್ತದು ಪೋಲಟ್ಟ ಪುದರ ದೀತೇರು. ಇದೆಲ್ಲ ಅವಾಗ ನಮ್ಮ ಅಜ್ಜಿಗೆ ನಾನು ಕೇಳಿದೆ, ಇದೆಲ್ಲ ಅವರ ಅನುಭವಗಳು. ಅವರು ಗದ್ದೆಗಳಲ್ಲಿ ದಿಮಿಸೋಳೆ, ದೂಜಿ ಕಮ್ಮೈರೆ, ರಾವ ಕೊರಂಗು ಒಂದಷ್ಟು ವಿಚಾರಗಳನ್ನು ಪಾರದನಗಳನ್ನೆಲ್ಲ ಗದ್ದೆಗಳಲ್ಲಿ ಹೇಳ್ತಾ ಬಂದ್ರು. ಆ ವಿಚಾರಗಳನ್ನು ನಮಗೆ ಈ ಆಟಿಯ ಸಂದರ್ಭದಲ್ಲಿ ಇರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ನಮ್ಮನ್ನೆಲ್ಲ ಕೂರಿಸಿ ನಮ್ಮ ಈಗ ಊರಲ್ಲೇ ನೋಡಿದ್ರೆ ನಮ್ಮ ಅಜ್ಜಿಗೆ ಆ ಸಮಯದಲ್ಲಿ ಕೂಡ ಈ ಬರಲಿಕ್ಕೆ ಗೊತ್ತಿತ್ತು. ಎಲ್ರಿಗೂ ತಾಯಿಯ ಮೊದಲ ಗುರು ಅಂತ ಹೇಳಿದ್ರೆ ನಮ್ಗೆ ಅಜ್ಜಿ. ಅವರು ಅವಾಗ ಬರೀಲಿಕ್ಕೆ ಕಳಿಸ್ತಾ ಇದ್ರು ನಮ್ಗೆ ಅಜ್ಜಿ. ಅವರಿಗೂ ಗಾಂಧೀಜಿಯ ವಿಚಾರ ಗೊತ್ತಿತ್ತು, ಒಂದಷ್ಟು ವಿಚಾರಗಳು ಗೊತ್ತಿತ್ತು. ಅಂದ್ರೆ ಅವರು ಪ್ರೋಗ್ರೆಸಿವ್ ಅಜ್ಜಿ ಅಂತ ಹೇಳ್ಬೋದು. ಹೌದು. ನಮ್ಮ ಇಡೀ ಕುಟುಂಬವನ್ನು
ಒಂಥರ ಮುನ್ನಡೆಸಿದಂತ ಒಂದು ಅಜ್ಜಿ. ಮೇಕಾಜೆಯ ಕಮಲಾ ಶೆಟ್ಟಿ ಅಂತ ಹೇಳಿದ್ರೆ ಎಲ್ರಿಗೂ ಚಿರಪರಿಚಿತರು ಅವರು. ಓಕೆ ಅವರ ಮರಣ ಸಂದರ್ಭದಲ್ಲೂ ಅಷ್ಟೇ ಒಂದಷ್ಟು ಜನಗಳು ಬಂದಿದ್ರು. ಓಕೆ ಅವರು ಇಲ್ಲಿವರೆಗೂ ನಾನು ಒಂದು ದೊಡ್ಡ ಆರೋಗ್ಯದಲ್ಲಿ ಏರುಪೇರಾಗಿ ಅಂತದ್ದೇನು ನಾನು ನೋಡ್ಲಿಲ್ಲ. ಮತ್ತೆ ನನ್ನ ತಾಯಿಯೂ ಅಷ್ಟೇ, ಸಿರಿಗಳ ವಿಚಾರ ಆಗಿರ್ಬೋದು, ಮತ್ತೆ ದೈವದ ವಿಚಾರ ಆಗಿರ್ಬೋದು. ದೈವದ ವಿಚಾರ ಹೀಗೆ, ಪಂಜುರ್ಲಿ ಅಂದ್ರೆ ಹೀಗೆ, ಅವನು ಕುಟುಂಬಕ್ಕೆ ಜ್ಯೇಷ್ಠ, ಕುಲಕ್ಕೂ ಬಂಗಾರು, ಅವನು ತಂದೆ ಮಾವನ ಸ್ಥಾನ, ಕಲ್ಲುಟ್ಟಿ ಕುಟುಂಬಕ್ಕೆ ಅವಳು ತಾಯಿಯ ಸ್ಥಾನ, ಒಂದಷ್ಟು ವಿಚಾರಗಳನ್ನು ತಿಳಿಸ್ತಾ ಬಂದ್ರು. ಆವಾಗ ನನಗೆ ಅನ್ನಿಸ್ತು, ನಮ್ಮ ಸನಾತನ ಧರ್ಮದಲ್ಲಿ ಏನೋ ಇದೆ, ಅದರಲ್ಲಿ ಕೂಡ ನಮ್ಮ ತೌಳವ ಧರ್ಮದ ತೌಳವ ಅಲಿಯ ಕಟ್ಟಿನಲ್ಲಿ ಇನ್ನೇನೋ ಇದೆ. ಯಾಕೆ ನಮ್ಮವರು ಈ ದೈವಾರಾಧನೆಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ? ಯಾಕೆ ದೈವವನ್ನು ಅಷ್ಟು ಎಮೋಷನಲ್ ಕನೆಕ್ಟ್ ಆಗ್ತಾರೆ? ಯಾವುದೇ ವಿಚಾರಕ್ಕೂ ಕೋರ್ಟು ಕೇಸಿಗೂ ಭಯಪಡದಂತಹ ನಮ್ಮ ತುಳುವರು ಯಾಕೆ ದೈವದ ಕೊಡಿಯಷ್ಟಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ? ಒಂದಷ್ಟು ವಿಚಾರಗಳು ಬರ್ತಾ ಹೋಯ್ತು. ಮತ್ತೆ ಎಲ್ಲಿಯೂ ಕೋಲ ನೇಮಗಳಂತ ಹೇಳಿದ್ರೆ ಆಯಕುಮಾರ್ ಲಾಯ ಕೋಲಾಗ ಪೋಪಿನಿ ಆ ತರ ಒಂಥರ ಮನಸ್ಥಿತಿ. ಯಾವ ನೋಡಿದ್ರು ಕೋಲಗಳನ್ನು ನೋಡುವಂಥದ್ದು, ಕೋಲ ನೇಮೋತ್ಸವಗಳನ್ನು ಬಹಳ ಸಣ್ಣ ವಯಸ್ಸಿನಿಂದಲೇ, ಅಂದ್ರೆ 5ನೇ ಕ್ಲಾಸ್ ಅಲ್ಲಿ ಇರುವಾಗಲೇ ನಾವು ಇದನ್ನ ಆ ತರ. ಮತ್ತೆ ಕೆಲವೊಂದು ಪ್ರಶ್ನೆಗಳು, ಈ ಪ್ರಶ್ನೆಗಳೆಲ್ಲ ಬರ್ತದೆ. ನಾನು ನಮ್ಮ ಊರಿನಲ್ಲಿ ಮೂಜಿಲ್ನಾಯ ದೈವ ಕಟ್ಟುವ ಒಬ್ಬರು ಹಿರಿಯರು, ನಾನವಾಗ ನನ್ನ 9ನೇ ಕ್ಲಾಸಲ್ಲೂ ಇರುವಂತ ಸಂದರ್ಭದಲ್ಲಿ ನಾನು ಅವ್ರ ಹತ್ರ ಹೋಗಿ ಕೇಳಿದೆ. ಒಂದು ಬಾರಿ ಗೊಂದಲ. ಮೂಜಿಲ್ನಾಯ ಅಂದ್ರೆ ಅದು ರಾಜನ್ ದೈವ, ರಾಜನ್ ದೈವ, ರಾಜಕ್ಕೆ ಸಂಬಂಧಪಟ್ಟಿಸಿ. ಮೂಜಿಲ್ನಾಯ ಅಂತ ಹೇಳಿದ್ರೆ ನಿಮ್ಗೆ ಲೆಕ್ಕೇಸಿರಿ ದೈವ ಭಾನುಸೇನವರಿಂದ ನಮ್ಮ ಮೂಜೂರು ಪಡಂಗಡಿಗೆ ಬಂದಾಗ ಅದಕ್ಕೆ ನಮ್ಮ ಉಪದೇಶಿ ಬಾಲುಲಿಯವರು ಕೊಟ್ಟಂತಹ ಹೆಸರು ಮೂಜಿಲ್ನಾಯ ಅಂತ. ಅಂದ್ರೆ ಮೂಜಿನ ಸಾಲನ್ನು ಕಟ್ಟಾದ ಅದು ಮೂಜಿಲ್ನಾಯ ಅಂತ ಅದಕ್ಕೆ ಹೆಸರು ಕೊಟ್ಟಂತ. ಅಂದ್ರೆ ಇವೆಲ್ಲ ರಾಜನ್ ದೈವ ಅಂದ್ರೆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತಹ ದೈವಗಳು, ಇವುಗಳನ್ನ ರಾಜನ್ ದೈವ. ರಾಜನ್ ದೈವ ಹಾಗೆ ಅವರ ಹತ್ರ ನಾವು ಸಣ್ಣ ಸಣ್ಣ ವಿಚಾರ, ಗಗ್ಗರದ ವಿಚಾರ ಹೇಗೆ, ಗಗ್ಗರ ಅವಾಗ ಅವರು ಸಣ್ಣ ವಿಚಾರವನ್ನು ಅವಾಗ ನಮ್ಮ ತಲೆಗೆ ಕೊಡ್ತಾರಲ್ವಾ, ಅದನ್ನ ನಾವು ಆ ರೇಂಜ್ಗೆ ನಾವು ತಗೊಂಡ್ವಿ. ಅಂದ್ರೆ ಈ ಕೋಲ ಕಟ್ಟುವಂತಹ ಇವ್ರನ್ನ ನೀವು ಮಾತಾಡಿಸ್ತಾ ಇದ್ದೀರಿ? ಹೌದು, ಅವ್ರ ಹತ್ರ ಕೂತ್ಕೊಳ್ಳೋದು, ಅವರ ಹತ್ರ. ಮತ್ತೆ ನನ್ನ ಅಮ್ಮ ಹೇಳಿದ್ರು, ನೀವು ನೇಮದ ಸಂದರ್ಭದಲ್ಲಿ ಅವರು ಪಿರಿಬೂಲ್ಯ ಕೊಟ್ಟ ನಂತರ ಅವರ ಮುಖದಲ್ಲಿದ್ದಂತಹ ಬಣ್ಣವನ್ನು, ಅರದಲವನ್ನು ನಿಮಗೆ ಹಾಕಿದ್ರೆ ಭಯ ಮತ್ತೆ ಯಾವುದೇ ರೀತಿಯ ಸೋಂಕು ಇತ್ಯಾದಿಗಳು ಬರುವುದಿಲ್ವಾ? ಸೋಂಕು ಅಂದ್ರೆ ಯಾವುದೇ ನೆಗೆಟಿವ್ ಎನರ್ಜಿ ಬರುವುದಿಲ್ಲ. ಅದೊಂದು ನಮ್ಮ ತುಳುವರ ನಂಬಿಕೆ. ಇದು ತುಳುವರ ನಂಬಿಕೆ. ಇದು ನಮ್ಗೆ ನಮ್ಮ ಅಜ್ಜಿ ಸಹ ಇದನ್ನ ಹೇಳ್ತಾ ಇದ್ರು. ಬಹಳ ಹಳೆಯದಾದ ಅಂದ್ರೆ ಪುರಾತನವಾದ ನಂಬಿಕೆ. ಹೌದು, ಅಂದ್ರೆ ಸತ್ಯನು. ಹೌದು. ಇಂತಹ ವಿಚಾರಗಳಿಂದ ನಾವು ಕಳಿತ ನಂತರ ಮತ್ತೆ ಸಂಘದ ವಿಚಾರಗಳು, ಸಂಘದ ಕೆಲವೊಂದು ಸಣ್ಣ ಪುಟ್ಟ ಜವಾಬ್ದಾರಿಗಳು, ರಾಷ್ಟ್ರೀಯತೆ, ನಮ್ಮ ವಿವೇಕಾನಂದರ ಇರ್ಬೋದು, ಬಸವಣ್ಣನ ಇರ್ಬೋದು, ಅಥವಾ ನಮ್ಮ ನಾರಾಯಣ ಗುರುಗಳು, ಇವರೊಂದಷ್ಟು ಆದರ್ಶಗಳು, ನಮ್ಮ ಮೂಲ ನಿವಾಸಿಗಳು, ತುಳುನಾಡಿನ ಮೂಲ ಸಮುದಾಯ, ಮೂಲ ತತ್ವ ಏನಿದೆ, ಆ ಮಣ್ಣಿನ ತತ್ವ ಏನಿದೆ, ಅದರ ವಿರುದ್ಧ ಯಾರು ಮಾತಾಡಿದ್ರೆ, ಅದರ ವಿರುದ್ಧ ಏನಾದ್ರು ಆದ್ರೆ ಒಬ್ಬ ತುಳುವನಾಗಿ ಖಂಡಿತವಾಗ್ಲೂ ಬೇಜಾರಾಗ್ತದೆ. ಅವಾಗ ನಾವು ಮಾತಾಡ್ತೇವೆ. ಈ ವಿಷಯದಲ್ಲಿ ಸಾರಿ ಫಾರ್ ಡಿಸ್ಟರ್ಬಿಂಗ್. ನನ್ನ ಪ್ರಶ್ನೆ ಅಷ್ಟೇ, ನೀವೀಗ ರಾಷ್ಟ್ರೀಯತೆ ಏನಕ್ಕಂದ್ರೆ, ನಾವು ಈ ಸಂಘದ ವಿಚಾರ ಬಂದಾಗ, ನೀವು ರಾಷ್ಟ್ರೀಯ ಸ್ವಯಂ ಸೇವಕದ ಈ ಸಂಘದಲ್ಲಿ ಬಹಳ ಕೆಲಸಗಳನ್ನು ಮಾಡಿದಿರಿ, ಸಣ್ಣದಿಂದಲೇ ಬೆಳೆದು ಬಂದಿರಿ ಅಂತ ಹೇಳಿದ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಅದು ರಾಷ್ಟ್ರೀಯತೆಯ ವಿಚಾರಗಳನ್ನ ಅವರು ಜಾಸ್ತಿ ಪ್ರತಿಬಿಂಬಿಸ್ತಾರೆ. ಹಾಗೆ ಅವ್ರ ಪ್ರಾದೇಶಿಕತೆಗೆ ಎಲ್ಲೋ ಒಂದು ಕಡೆ ಒತ್ತು ಕೊಡೋದಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಐ ಡೋಂಟ್ ನೋ, ನನಗೆ ಸರಿಯಾಗಿ ಎಕ್ಸಾಕ್ಟ್ಲಿ ಇನ್ಫಾರ್ಮೇಶನ್ ಇಲ್ಲ. ಬಟ್ ನಮ್ಗೆ ಅನಿಸೋದು ಏನಂದ್ರೆ, ಕೆಲವೊಂದು ಶಬ್ದಗಳು ಉಪಯೋಗಿಸೋದು ನಮ್ಮ ಪ್ರಾದೇಶಿಕತೆಯಲ್ಲಿ ಸ್ವಲ್ಪ ಅದು ನೆಗ್ಲೆಕ್ಟ್ ಆಗುತ್ತಾ ಇದೆಯೋ ಅನ್ಸುತ್ತೆ ನಮ್ಗೆ. ಅದರಿಂದಾಗಿ ತಮ್ಗೆ ಏನಾದ್ರು ಪ್ರಭಾವ ಬೀರುತ್ತಾ? ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಹೇಳ್ತೇನೆ. ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಏನು ಕಾರ್ಯಕರ್ತನೂ ಅಲ್ಲ, ನನಗೆ ಅದು ಬೆಳೆದವನಲ್ಲ. ಆದ್ರೆ ನಾನು ಅವರ ಕಾರ್ಯಕ್ರಮಗಳಿಗೆ ಹೋದಾಗ ನಾನು ನೋಡಿದ್ದಾಗ ಅಲ್ಲಿ ಕೆಲವೊಂದು ಶಬ್ದಗಳು ಉಪಯೋಗಿಸ್ತಾರೆ, ಬೌದ್ಧಿಕ್ ಅಂತ ಉಪಯೋಗಿಸ್ತಾರೆ, ಕೆಲವೊಂದು ತುಂಬಾ ಶಬ್ದಗಳು. ಅಂದ್ರೆ ಅದು ಏನಾಗುತ್ತೆ ಅಂದ್ರೆ, ನಮ್ದು ಪ್ರಾದೇಶಿಕ ಜನರಿಗೆ ಅಲ್ಲಿಯ ಲೋಕಲೈಸ್ ಲ್ಯಾಂಗ್ವೇಜ್ ಉಪಯೋಗಿಸೋದಿಲ್ಲ. ಅದರಿಂದಾಗಿ ಅವರಿಗೆ ಅದು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಪ್ರಾದೇಶಿಕ ವಿಚಾರಗಳ ಸಮರ್ಥನೆಯೊಂದಿಗೆ ಅವರು ಹೋಗ್ತಾರೋ ಇಲ್ವೋ ಅಂತ ನಮಗೆ ಅಷ್ಟೊಂದು ಗಮನ ಇಲ್ಲ. ಅದಕ್ಕೋಸ್ಕರ ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ನಮಗೆ ತುಂಬಾ ತಾಕಲಾಟ ಬಂದೇ ಬರುತ್ತೆ ಅಲ್ವಾ? ಹಾಗೆ ನಮ್ಗೆ ಒಂದು ಸಣ್ಣ ಪ್ರಶ್ನೆ, ಅದು ಹೇಗೆ ನಿಮಗೆ ಅದನ್ನ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕಾಗುತ್ತಾ ಅಂತ? ಪ್ರಾದೇಶಿಕತೆ ಬೊಕ್ಕ ರಾಷ್ಟ್ರೀಯತೆ ನಮ್ಮ ರಡ್ಡೆಲ್ಲ ಒಟ್ಟಿಗೂ ಕೊನಂಡ ಮಾತ್ರ ಒಂಜಿ ಜೀವನ ಪೊರ್ಲಿಪ್ಪು ತುಲೆ. ಪ್ರಾದೇಶಿಕತೆಯನ್ನು ಬರಿಕದೀದು ನಮ್ಮ ರಾಷ್ಟ್ರೀಯ ಅಂತ ಪಂಡ ನಮ್ಮ ಒಂಜಿ ವಿಚಾರನ ಬರಿಕದಿ ಲೆಕ್ಕಾಪುಂಡು. ಒಂಜಿ ಉದಾಹರಣೆ ಕೊರಪುನಂಡ, ದೈವಾರಾಧನೆ, ಸಿರಿಯಾರಾಧನೆ, ಬೆರ್ಮಾರಾಧನೆ, ನಾಗಾರಾಧನೆ ಒಂದು ತುಳುನಾಡದ ಮೂಲ ತತ್ವ. ದೈವಾರಾಧನೆ ಪಂಪುನಂಚಿತ ವಿಚಾರ ತುಳುನಾಡದ ಬರಿಕದಿಂದ ತುಳುನಾಡದ ಆಲಾತು ಏನು ಇಲ್ಲ. ಖಂಡಿತವಾಗಿಯೂ ತುಳುನಾಡು ಏನು ಇಲ್ಲ. ಅಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದೊಂದು ಸಮುದ್ರ.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು ಅಥವಾ ಹೆಡ್ಗೆ ಅವರ ವಿಚಾರವೂ ಅಷ್ಟೇ. ಪ್ರತಿ ಮನೆಗೂ ಸಂಘ ಹೋಗ್ಬೇಕು. ಹೌದು. ಪ್ರತಿ ಮನೆಗೂ ಸಂಘ ಹೋಗ್ಬೇಕಂತ ಹೇಳಿದ್ರೆ ಆ ಮನೆಯಲ್ಲಿ ಇರುವಂತಹ ಸಿದ್ಧಾಂತದೊಟ್ಟಿಗೆ ಸಂಘ ಲೀನ ಆಗ್ಬೇಕು. ಈಗ ತುಳುವರು ಈಗ ನೋಡ್ಬೋದು, ತುಳುವರು ಹುಟ್ಟಿನ ರಾಷ್ಟ್ರೀಯತೆವಾದವನ್ನು ಮಂಗಳೂರಿನಲ್ಲಿರುವಂತಹ ಹಿಂದುತ್ವಕ್ಕೂ ಬಾಕಿ ಕಡೆ ಇರುವ ಹಿಂದುತ್ವಕ್ಕೂ ನಿಮ್ಗೆ ಯಾಕಂದ್ರೆ ಸಿದ್ಧಾಂತದೊಂದಿಗೆ ನಾವು ಬೆಳೆದವರು. ನೀವು ಮಂಗಳೂರಲ್ಲಿ ಒಂದು 10 ಜನ ಮುಟ್ಟಿದ್ರೆ ಒಂದು 5 ಜನ ಆದ್ರೂ ನಿಮ್ಗೆ ಸಂಘದ ಸ್ವಯಂ ಸೇವಕರು ಇರ್ತಾರೆ. ಹಾಗಾಗಿ ಸಂಘ ಪ್ರಾದೇಶಿಕತೆಗೆ ಒತ್ತು ಕೊಡುದಿಲ್ಲ ಅಂತ ಹೇಳಲಿಕ್ಕಿಲ್ಲ, ಸಂಘ ಪ್ರಾದೇಶಿಕತೆಗೆ ಒತ್ತು ಕೊಡ್ತದೆ. ಆದ್ರೆ ಕೆಲವೊಂದು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ ಪರಿವಾರದ ಕೆಲವೊಂದು ವಿಚಾರವಾದಗಳಲ್ಲಿ ಎಲ್ಲ ಒಂದು ಕಡೆ ಈ ರಾಜಕೀಯ ಸಿದ್ಧಾಂತಗಳೆಲ್ಲ ಬಂದು ಅವರು ಈ ಇತ್ತೀಚಿನ ನಮ್ಮ ಈ ಮೂಲ ವಿಚಾರಗಳು, ಈ ಮೂಲ ಪ್ರಾದೇಶಿಕ ವಿಚಾರಗಳ ಕಡೆ ಗಮನ ಹರಿಸುವುದು ಕಮ್ಮಿ ಆಗಿದೆ. ನಾವು ನೋಡಿರ್ಬೋದು, ನಾನು ಒಂದು ಕಡೆ ಹೇಳಿದೆ, ನಮಗೆ ರಾಮನ ವಿಚಾರ ಬಂದಾಗ ನಮ್ಮ ತಂದೆಯ ಒಂದು ಕರಸೇವಕರು, ನಮಗೆ ರಾಮನ ವಿಚಾರ ಬಂದಾಗ ನಮಗೆ ಬೇಜಾರಾಗ್ತದೆ. ರಾಮನ ವಿಚಾರ ಯಾರಾದ್ರೂ ಮಾತಾಡಿದ್ರೆ ಎಲ್ರು ಬಂದು ಮಾತಾಡ್ತಾರೆ, ಎಲ್ರು ಬಂದು ಅದೇ ವಿಷಯದಲ್ಲಿ ಒಂದು ನಿಮ್ಮ ಇದರಲ್ಲಿ ಫೇಸ್ಬುಕ್ ಅಲ್ಲಿ ನಾನು ನೋಡಿದ್ದೆ, ನಮ್ಮ ತಂದೆಯವರು ಕರಸೇವಕರಾಗಿದ್ದರು ಅಂತ. ನಾನೊಬ್ಬ ಕರಸೇವಕನ ಮಗ ಅಂತ ಒಂದು ಬರೆದ ಡೈಲಾಗ್, ಪಂಚಿಂಗ್ ಡೈಲಾಗ್ ನಾನು ನೋಡಿದ್ದೆ. ಅದು ಬಹಳ ಖುಷಿ ಆಯ್ತು ನನಗೆ. ಅಂದ್ರೆ ನಿಮ್ಮ ತಂದೆಯವರು ಕರಸೇವಕರಾಗಿದ್ದರು. ಹೌದು. ಹಾಗಾಗಿ ನಾನು ಹೇಳುವಂಥದ್ದು, ಸಂಘ ಹೇಳುವಂಥದ್ದು ಇಷ್ಟೇ, ಈ ಪ್ರಾದೇಶಿಕತೆಯನ್ನು ಬದುಕೆ ಇಟ್ಟು ನಮ್ಗೆ ರಾಷ್ಟ್ರೀಯತೆಯನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ನಾವೆಲ್ಲ ಬೆಳೆದಿರುವಂತದ್ದು ದೈವದ ಅಗಲಿನ ಊಟ ಮಾಡಿ. ಹೌದು. ನಮ್ಗೆ ಅದರಲ್ಲೇ ಹೊಟ್ಟೆ ತುಂಬಿ ನಾವು ಅದರಲ್ಲೇ ಬೆಳೆದಂತವ್ರು. ಹೌದು. ನಮಗೆ ದೈವಾರಾಧನೆಯ ಮೂಲ ಸತ್ವ, ನಾನು ಹೇಳಿದಲ್ಲ, ದೈವಾರಾಧನೆಯನ್ನು ತೆಗೆದು ಸೈಡಿಗೆ ಇಟ್ರೆ ತುಳುನಾಡು ಏನೂ ಇಲ್ಲ. ಹಾಗಾಗಿ ನಾನು ಹೇಳುವಂತದ್ದು, ನಮ್ಗೆ ರಾಮನ ವಿಚಾರ ಮಾತಾಡಿದಾಗ ಎಷ್ಟು ನೋವಾಗ್ತದ ತುಳುನಾಡಿನವರಿಗೆ, ಅಷ್ಟೇ ನೋವು ಪಂಜುರ್ಲಿಯ ವಿಚಾರ ಬಂದಾಗ್ಲೂ ನಮ್ಗೆ ನೋವಾಗ್ಲೇಬೇಕು. ನಿಮ್ಗೆ ಪಂಜುರ್ಲಿ ವಿಚಾರ ಬಂದಾಗ ನಮ್ಗೆ ನೋವಾಗೋದಿಲ್ಲ, ರಾಮನ ವಿಚಾರ ಬಂದಾಗ ನಮ್ಗೆ ನೋವು ಆಗ್ತದೆ ಅಂತ ಹೇಳಿದ್ರೆ ಅದೆಲ್ಲೋ ಸರಿಯಲ್ಲ ಅಂತ ಅನ್ಸುತ್ತೆ. ಹೌದು, ಕರೆಕ್ಟ್ ನೀವು ಹೇಳಿದ್ದು. ಇವಾಗ ರಾಷ್ಟ್ರೀಯತೆ ಹಾಗೂ ಪ್ರಾದೇಶಿಕತೆ ಎರಡು ಸಮಾನಾಂತರವಾಗಿ ಹೋಗ್ಬೇಕು ಅಂತ ತಾವು ಹೇಳ್ತಾ ಇದ್ದೀವಿ. ಸರಿಯಾಗಿದೆ ನಿಮ್ಮ ಸಮರ್ಥನೆ. ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದಕ್ಕೆ ಸ್ಫೂರ್ತಿಯಾಗಿದೆ, ಅದಕ್ಕೆ ಬೆನ್ನೆಲುಬಾಗಿ ಇದೆ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿದೆ. ಮುಂದಿನ ವಿಚಾರಕ್ಕೆ ಹೋದಾಗ ಇತ್ತೀಚೆಗೆ ದೈವಾರಾಧನೆ ಬಗ್ಗೆ ಸಹ ಬಹಳಷ್ಟು ಬದಲಾವಣೆಗಳು ಕಾಳ್ತಾ ಇದ್ವಿ. ಬದಲಾವಣೆ ಜಗದ ನಿಯಮ, ಆದರೆ ಅದು ಮೂಲ ತತ್ವವನ್ನು ಕಣಗಡಿಸ್ಕೊಂಡು ಹೋಗ್ಬಾರ್ದು ಅನ್ನೋದು ನಮ್ಮ ಅನಿಸಿಕೆ. ಅದರಿಂದಾಗಿ ಏನಾಗ್ತಾ ಇದೆ ಅಂದ್ರೆ, ಇತ್ತೀಚೆಗೆ ನಮ್ಗೆಲ್ರಿಗೂ ಗೊತ್ತಿರೋಂಗೆ ಬಂದಿರೋಂತಹ ಈ ಕಾಂತಾರ ಚಲನಚಿತ್ರದಿಂದಾಗಿ ಈ ದೈವಾರಾಧನೆ ಅನ್ನೋದು ಬೀದಿಗೆ ಬಂದಂತಿದೆ. ಅಂದ್ರೆ ನೀವೇ ಎಷ್ಟೋ ಸಲ ಅದನ್ನ ಖಂಡಿಸಿದ್ದೀರಾ, ನಾನೂ ಖಂಡಿಸಿದ್ದೇನೆ. ಕೆಲವೊಂದು ಬೆಂಗಳೂರಲ್ಲಿ ಏನಾಗುತ್ತೆ, ನಾವೀಗ ಬೆಂಗಳೂರಲ್ಲಿ ಇದ್ದೇವೆ, ನಾವೆಲ್ಲ ಬೆಂಗಳೂರಲ್ಲಿ ಇದ್ದೇವೆ. ನಮ್ಮ ಕರಾವಳಿಯ ಗಡಿಯನ್ನು ಮೀರಿ ಇವೆಲ್ಲ ಬೆಂಗಳೂರು ಕಡೆ ಬಂದು ಒಂದು ಸಾಂಸ್ಕೃತಿಕ ಒಂದು ಕಲೆಯಾಗಿ ಇಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ. ಇದರಿಂದಾಗಿ ಈ ಚಲನಚಿತ್ರ ಮೇಯ್ನ್ ಆಗಿ ನಾನು ಅದರ ಇನ್ಫ್ಲೂಯೆನ್ಸ್ ಅಂತ ನಾನು ಹೇಳಬಲ್ಲೆ. ಅದರಿಂದಾಗಿ ಏನಾಗಿದೆ ಅಂದ್ರೆ, ಇದೆಲ್ಲ ಬೀದಿ ನಾಟಕದ ತರ ಅದನ್ನ ಆಗ್ಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ಅದನ್ನ ಖಡಾಖಂಡಿತವಾಗಿ ನಿಂತು ಖಂಡಿಸಿದ್ದೀರಾ ತಾವು. ಅದೇ ತರ ಬೆಂಗಳೂರಲ್ಲಿ ಒಂದು ಗಟ್ಟಿ ಧ್ವನಿಯಾಗಿ ತಾವು ಮಾತಾಡ್ತಾ ಇದ್ದೀರಾ. ಈ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳ್ಬೇಕು. ಇದಕ್ಕೆ ಕಾರಣ ಏನಿರ್ಬೋದು ಅಂದ್ರೆ, ಇದರಲ್ಲಿ ನನ್ಗನ್ಸುತ್ತೆ, ಇದರಲ್ಲಿ ಕರಾವಳಿಗರಾಗಿ ನಮ್ಮ ಪಾಲು ಸಹ ಇದೆ ಅಂತ ಹೇಳ್ತೇನೆ. ನಾವು ಅದಕ್ಕೆ ಯಾಕೆ ಅಂತ ನನಗೆ ಮುಂದೆ ಹೇಳ್ತೇನೆ, ನೀವು ಹೇಳಿದ ನಂತರ ಹೇಳ್ತೇನೆ. ಓಕೆ, ನೀವು ನಿಮ್ಮ ಧ್ವನಿ ಅದರ ಬಗ್ಗೆ ಹೇಳ್ಬೇಕಾಗಿದೆ. ನೋಡಿ, ದೈವಾರಾಧನೆ ಎನ್ನುವಂಥದ್ದು ಒಂದು ಪ್ರಿಮಿಟಿವ್ ಕಲ್ಚರ್. ಹೌದು. ಅದೊಂದು ಸಣ್ಣ ಒಂದು ಅಂಗೈಯಷ್ಟು ಅಗಲಿರುವಂತಹ ತುಳುನಾಡಿನಲ್ಲಿರುವಂತಹ ಒಂದು ದೈವಿ ಕಲೆ ಅಂತಹ ಒಂದು ಆಚರಣಾ ಪದ್ಧತಿ. ಅದಕ್ಕೆ ನಿಮಗೆ ತುಳುನಾಡಿನ ದೈವಾರಾಧನೆಗೆ ಮೂಡಾಯಿ, ಘಟ್ಟ, ಬಡ್ಡಾಯಿ, ಸಮುದ್ರ ಸೀಮಿತವಾಗಿರ್ಬೇಕು ಅಂತ ಒಂದು ಅದಕ್ಕೆ ಇದನ್ನ ಹಾಕೊಂಡಿದ್ದಾರೆ. ಒಂದು ಗಡಿ ಸೀಮೆ ಇದೆ, ಒಂದು ಆಚರಣಾ ಪದ್ಧತಿಗೆ ಒಂದು ಗಡಿ ಸೀಮೆ ಇದೆ. ಅದು ಅಲ್ಲಿ ಬಿಟ್ಟು, ದೈವಾರಾಧನೆಯನ್ನು ಅಲ್ಲಿ ಬಿಟ್ಟು ಬೇರೆ ಎಲ್ಲಿ ಕೂಡ ಮಾಡಬಾರದನ್ನುವಂತ ನಿಯಮ ದೈವಾರಾಧನೆಯಲ್ಲಿ ಕಟ್ಟಳೆ ಇದೆ. ಆದ್ರೆ ನಿಮ್ಗೆ ಹೇಳ್ಬಹುದು, ಈಗ ದೈವ ಹಾಗಾದ್ರೆ ತುಳುನಾಡಿಗೆ ಮಾತ್ರ ಸೀಮಿತವ? ಖಂಡಿತವಾಗ್ಲೂ ಇಲ್ಲ. ಈಗ ನೀವೇ ನಾಳೆ ಸಂದೀಪ್ ಶೆಟ್ರು ನಾಳೆ ಒಂದು ಕೆನಡಾಕ್ಕೆ ಹೋಗ್ತಾರೆ. ಕೆನಡಾಕ್ಕೆ ಹೋಗ್ಬೇಕಾದ್ರೆ ಒಂದು ದೈವದ, ನಿಮ್ಮ ಊರಿನ ಬಲವಂಡಿಯ ಒಂದು ಮೂಲೆಯನ್ನು ಇಟ್ಕೊಂಡು ನೀವು ಕೆನಡಾಕ್ಕೆ ಹೋದ್ರು ಬಲವಂಡಿ ಸ್ವಾಮಿ ಸತ್ಯ ಅಂತ ಹೇಳಿದ್ರೆ ನಿಮ್ಗೆ ದೈವ ಅಲ್ಲಿ ನೆರಳಾಗಿ ಬರ್ತಾನೆ. ಆದರೆ ಯಾವತ್ತು ದೈವದ ವಿಚಾರ ಇದು ಹೋಗ್ಬಹುದು, ಬಿಟ್ರೆ ಆರಾಧನೆ ಹೋಗ್ಲಿಕ್ಕಿಲ್ಲ. ಆರಾಧನೆಗೆ ಗಡಿ ಸೀಮೆ ಇದೆ. ಈಗ ನೋಡಿ, ನಾನು ಹೇಳುವಂತದ್ದು, ಬೆಂಗಳೂರಿನಲ್ಲಿ ಒಂದು ಭಾರಿ ಪವಿತ್ರವಾದಂತಹ ಒಂದು ಕರಗ ಅನ್ನುವಂಥದ್ದಿದೆ. ಅದನ್ನು ನಾವು ಮಂಗಳೂರಿನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪು. ಯಾಕಂದ್ರೆ ಪ್ರಾದೇಶಿಕ ವಿಚಾರಗಳು ಬೆಂಗಳೂರಿನ ಪ್ರಾದೇಶಿಕ ವಿಚಾರಗಳು ಮಂಗಳೂರಿಗೆ. ಕಾಂತಾರ ಸಿನಿಮಾ ನಾನು 3 ಸಲ ಹೋಗಿ ನೋಡಿದ್ದೇನೆ ಸರ್, ಟು ಬಿ ವೆರಿ ಫ್ರಾಂಕ್, 3 ಸಲ ಹೋಗಿ ನೋಡಿದ್ದೇನೆ. ಆದ್ರೆ ಕಾಂತಾರ ಸಿನಿಮಾ ಬಂದು 3 ತಿಂಗಳಾದ್ಮೇಲೆ ನಾನು ಒಂದು ಟ್ವೀಟ್ ಬರೆದಿದ್ದೇನೆ, ನಿಮ್ಮ ಉದ್ದೇಶ ಚೆನ್ನಾಗಿದ್ರು ಹುಚ್ಚಾಟ ಮಿತಿ ಮೀರುತ್ತಿದೆ, ಕಾಂತಾರ 2 ಬರುವುದೇ ಬೇಡ ಎಂದು ನಮ್ಮ ಅಭಿಪ್ರಾಯ. ಯಾಕಂತ ಹೇಳ್ತೇನೆ ಸರ್, ನೋಡಿ,
ಇನ್ನೇನು ಗಣೇಶ ಚತುರ್ಥಿ ಬರ್ತದೆ, ಇನ್ನೇನು ಕೃಷ್ಣ ಜನ್ಮಾಷ್ಟಮಿ, ದಸರಾದ ಸಮಯದಲ್ಲಿ ರೋಡ್ಗಳಲ್ಲಿ ಪಂಜುರ್ಲಿಯ ವೇಷವನ್ನು ಹಾಕಿಕೊಂಡು ಇದು ಮಾಡುವಂಥದ್ದು. ನಿಮ್ಗೊಂದು ಘಟನೆ ಹೇಳ್ತಾನೆ. ನಮ್ಮ ತುಳುನಾಡಿನ ಒಂದು 4 ಜನ ಯುವಕರು, ಇಲ್ಲೇ ಕೆಲಸ ಮಾಡುವಂತಹ ಯುವಕರು, ಒಂದು ಕಡೆ ಪಂಜುರ್ಲಿ ವೇಷ ಹಾಕಿ ನಳಿತಾ ಇದ್ದಾಗ ಪ್ರಶ್ನೆ ಮಾಡಿದ್ರಂತೆ. ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇವರ ಮೇಲೆ ಒಂದು ದಬ್ಬಾಳಿಕೆಗಳು ನಡೆಯುವಂಥದ್ದು. ಇದೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತದೆ. ಯಾಕಂದ್ರೆ ತುಳುವರು ಮತ್ತು ಕನ್ನಡಿಗರು ಒಂದೇ ತಾಯಿಯ ಮಕ್ಕಳು. ನಮಗೆ ತುಳುವರಿಗೆ ತುಳು ಹೇಗೆ ಮಾತೃಭಾಷೆಯ, ಅದೇ ರೀತಿ ನಾವು ಕನ್ನಡವನ್ನು ಕೂಡ ಒಪ್ಪಿಕೊಂಡಂತ ಮನಸ್ಥಿತಿ ನಮ್ಮದು. ಅಷ್ಟೇ, ಕನ್ನಡವನ್ನು ಅಷ್ಟೇ ಪ್ರೀತಿಯಿಂದ ನೋಡುವಂತ. ಮತ್ತೆ ಇಲ್ಲಿ ನಾನೇ ಒಂದು ಉದಾಹರಣೆ ಹೇಳ್ತೇನೆ. ನಾನು ಆಫೀಸ್ಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಒಂದು ಕಡೆ ಈ ತರ ನಡೀತಾ ಇತ್ತು. ಆ ಸಮಯದಲ್ಲಿ ನಾನು ಅವರನ್ನ ಕೇಳ್ದೆ, ನೋಡಿ ಈ ತರ ಇದು ನಮ್ಮ ಭಾವನೆಯ ಸಂಕೇತ, ಇದು ಈ ತರ ಮಾಡಬಹುದು. ಅಲ್ಲಿ ಆ ಕಾರ್ಯಕ್ರಮದ ಮುಖ್ಯಸ್ಥರು ಅಲ್ಲಿಯೇ ಬಂದು ಆ ಒಬ್ಬ ವೇಷ ಹಾಕಿದವನಿಗೆ ಪೇಮೆಂಟ್ ಕೊಟ್ಟು ವೇಷವನ್ನು ತೆಗೆದು ಕಳಿಸಿದ್ದಾರೆ. ಇಂಥ ವಿಚಾರಗಳು ನಡೆದಿದೆ ಬೆಂಗಳೂರಿನಲ್ಲೇ ನಡೆದಿದೆ. ಬೆಂಗಳೂರಿನವರೇ. ಅವರಿಗೆ ಅಷ್ಟು ನಮ್ಮ ದೈವಾರಾಧನೆ ಮೇಲೆ ಅಷ್ಟು ನಂಬಿಕೆ ಇದೆ, ಗೌರವ ಇದೆ. ಇನ್ನೊಂದು ನಿಮಗೆ ಇದು ಓಪನ್ ಆಗಿ ಹೇಳುವಂಥದ್ದು, ಇಲ್ಲಿ ಅವರು ವೇಷ ಹಾಕ್ತಾರಲ್ಲ ಸರ್, ಇವರದ್ದು ₹1 ತಪ್ಪಿಲ್ಲ. ಯಾಕೆ ಗೊತ್ತಾ? ಅವರಿಗೆ ಕಾಂತಾರದಲ್ಲಿ ಬರುವಂತಹ ಒಂದು ಕ್ಯಾರೆಕ್ಟರ್ ಅಷ್ಟೇ ಅದು. ಅವರಿಗೆ ನಮ್ಮ ಅದು ಆಚರಣೆ, ನಮ್ಮ ಸಂಸ್ಕೃತಿ, ಈ ವಿಚಾರ ಅವ್ರಿಗೆ ಗೊತ್ತೇ ಇಲ್ಲ. ಇದನ್ನು ನಾವು ತಿಳಿ ಹೇಳುವಂತಹ ಪ್ರಯತ್ನವನ್ನು ರಿಷಬ್ ಶೆಟ್ಟರ್ ಆಗಿರ್ಬೋದು ಅಥವಾ ಸಿನಿಮಾ ತಂಡದವರು ಒಂದು ಅಫಿಷಿಯಲ್ ಪ್ರೆಸ್ ಮೀಟ್ ಮಾಡಿ ಒಂದು ಡಿಸ್ಕ್ಲೈಮರ್ ತರ ಹೇಳಿದ್ರೆ ಅದೇನೋ ಒಂದು ಕಂಟ್ರೋಲ್ಗೆ ಬರ್ಬೋದು. ಅದು ಮಾಡ್ಲಿಲ್ಲ. ಈಗ ಕಾಂತಾರ ಚಾಪ್ಟರ್ 1 ಅಂತ ಬರ್ತಾ ಇದೆ, ಮುಂದೆ ಅದರಲ್ಲಿ ಅವರು ಅದನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾಗಿದೆ. ಆದ್ರೆ ಈವರೆಗೆ ಆಗಿರುವಂತಹ ಡ್ಯಾಮೇಜಸ್ ತುಂಬಾ ಇದೆ, ನಮಗೆ ಸಮಸ್ಯೆಗಳಾಗಿದೆ. ಹೌದು. ಅದರಿಂದಾಗಿ ಇನ್ನೊಂದು ಹೇಳ್ತೇನೆ, ನೀವು ಹೇಳಿದ್ದು ಸರಿಯಾಗೇ ಇದೆ. ಆದ್ರೆ ಇದರಲ್ಲಿ ಕರಾವಳಿಗರಾದ ನಮ್ಮದು ಸಹ ಬಹಳಷ್ಟು ತಪ್ಪಿದೆ ಅಂತ ನಾವು ಹೇಳ್ತೇವೆ. ಏನಂದ್ರೆ, ಫಾರ್ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ನಾವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಸಂದರ್ಭದಲ್ಲಿ ಆಗಿರುವಂತದ್ದು ಏನಂದ್ರೆ, ಬಂಟ್ರ ಸಂಘದಲ್ಲಿ, ಫಾರ್ ಎಕ್ಸಾಂಪಲ್ ಬೆಂಗಳೂರ ಬಂಟ್ರ ಸಂಘದಲ್ಲೇ ರೀಸೆಂಟ್ಲಿ ದೈವಾರಾಧನದ ಬಗ್ಗೆ ಸ್ಟೇಜ್ ಮೇಲೆ ದೈವವನ್ನ ಕುಣಿಸಿದ್ರು. ಆಮೇಲೆ ತುಂಬಾ ಜನ ಅದನ್ನ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ, ನಾವು ಬೆಂಗಳೂರಿನಲ್ಲೇ ಬಂದು ನೆಲೆಸಿದ್ದೇವೆ, ನಮ್ಮ ಮಕ್ಕಳಿಗೆ ಮುಂದಿನ ಕಲ್ಚರ್ ಏನಂತ ಅವ್ರಿಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ನಾವು ಹೇಳ್ಬೇಕಾಗಿದೆ, ಅವ್ರಿಗೆ ಗೊತ್ತಾಗ್ಬೇಕಾಗಿದೆ, ಅದಕ್ಕೋಸ್ಕರ ನಾವು ಇದನ್ನ ಮಾಡಿದ್ದೇವೆ ಅಂತ ಅವ್ರ ಸಮರ್ಥನೆ ಕೊಟ್ಟು ಜಾರ್ಕೊಂಡ್ರು ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಇದರ ವಿಷಯವಾಗಿ ನಾನೇನ್ ಹೇಳ್ತೇನೆ ಅಂದ್ರೆ, ಇದನ್ನ ಅವರಿಗೆ ಬೆಂಗಳೂರಲ್ಲಿ ಎಲ್ಲ ತಮ್ಮ ಊರಿನಲ್ಲಿರುವ ದೈವಗಳನ್ನ ಬಿಟ್ಟು ಬೆಂಗಳೂರಲ್ಲಿ ಬಂದು ನೆಲೆಸಿದ್ದಾರೆ. ವರ್ಷಕ್ಕೆ 1 ಬಾರಿ ಆದ್ರೂ ಅವರ ದೈವದ ಕಾರ್ಯಕ್ರಮಗಳು ನಡೆಯುವಾಗ ಅವರಿಗೆ ಹೋಗಿ ಅದನ್ನ ತಮ್ಮ ಮಕ್ಕಳ ಸಮೇತ ಹೋಗಿ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ. ಆದರೆ ಅವರು ಈ ದೈವದ ಬಗ್ಗೆ ಅವರಿಗೆ ಮಕ್ಕಳಿಗೆ ಹೇಳುವಂತ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ತೇನೆ. ನೀವೇನ್ ಹೇಳ್ತೀರಾ? ಅದೇ ಕರೆಕ್ಟ್. ನಾನು ಆ ವಿಚಾರದಲ್ಲಿ ಅವರ ಹತ್ರ ಮಾತಾಡಿದ್ದೇನೆ. ನೋಡಿ, ಬೆಂಗಳೂರಿನಲ್ಲಿ ಇರುವವರಿಗೆ ತುಳುನಾಡೇನು 7 ಕಡಲ ಆ ಕಡೆ ಇಲ್ಲ. ಎಷ್ಟು ಕಿಲೋಮೀಟರ್? ಒಂದು 350 ಕಿಲೋಮೀಟರ್. ವರ್ಷದ ಒಂದು ಕುಟುಂಬದ ನೇಮ, ಕುಟುಂಬದ ವಿಚಾರ, ಅಥವಾ ವರ್ಷದ ಕುಟುಂಬದ ಗ್ರಾಮದ ದೈವ, ಈ ವಿಚಾರಕ್ಕೆ ನಮ್ಗೆ ಹೋಗುವಷ್ಟು ವಿಚಾರ ಇಲ್ಲ. ನಾವು ಇರುವಲ್ಲಿಗೆ ನಾವು ತರ್ತೇವೆ ಅಂತ ಹೇಳಿದ್ರೆ ಇದು ಸ್ವಿಗ್ಗಿ ಝೊಮ್ಯಾಟೋದ ವಿಚಾರ ಅಲ್ಲ. ದೈವಾರಾಧನೆ ಎನ್ನುವಂಥದ್ದು ಆಚರಣಾ ಪದ್ಧತಿ. ಹೌದು. ಅದೇ ನಾನು ಹೇಳುವಂತದ್ದು. ನೋಡಿ, ಕಾಂತಾರ ಸಿನಿಮಾ ಬಂತು ಅಂತ ಹೇಳ್ತೇವಲ್ಲ, ನಾವು ರಿಷಬ್ ಶೆಟ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಯಾಕೆ ಗೊತ್ತಾ? ಕಾಂತಾರ ಸಿನಿಮಾ ಮಾಡ್ಲಿಕ್ಕೆ ಕಾಲಿಗೆ ಕಟ್ಟುವಂತ ಗಗ್ಗರ, ತಲೆಗೆ ಹಾಕುವಂತ ತಲೆಪಟ್ಟ, ಮುಖಕ್ಕೆ ಹಾಕುವಂತ ಅರೆದಲ, ಅನಿ, ಇದನ್ನೆಲ್ಲ ಮಾರಿಕೊಟ್ಟವರು ಯಾರು ಸರ್? ನಮ್ಮವರೇ ಅಲ್ಲ. ಎಲ್ಲವನ್ನು ಕೊಟ್ಟವರು ನಮ್ಮವರೇ. ಆಮೇಲೆ ಅದನ್ನು ಸಿನಿಮಾ ಬಂದ ಸಮಯದಲ್ಲಿ ಅದನ್ನ ಡೈರೆಕ್ಟ್ ಸಂದರ್ಶಿಸಿ ಅಲ್ಲಿ ಹೋಗ್ಬಿಟ್ಟು ಬಹಳ ಚಂದಾಗಿ ಮಾಡಿದ್ದಾರೆ, ಇದನ್ನೆಲ್ಲ ಅವರು ನೈಜವಾಗಿ ಮಾಡಿದ್ದಾರೆ, ತಲೆಪಟ್ಟಿ ಕಟ್ಕೊಂಡು ತುಂಬಾ ನೈಜವಾಗಿ ಬಂದಿದೆ ಅಂತ ಸಮರ್ಥಿಸಿಕೊಂಡವರು ಸಹ ನಮ್ಮವರೇ. ನೋಡಿ, ನನಗೆ ಒಂದು ಕಾಲ್ ಬಂತು ಸರ್. ನಾನು ತುಂಬಾ ಬಾರಿ ಬೇಜಾರಿನಲ್ಲಿ ಹೇಳುವಂತ ವಿಚಾರ. ಒಂದು ಕಾಲ್ ಬಂತು, ಒಂದು ಗುತ್ತಿನ ಮನೆಯವರಂತೆ ಕಾಲ್ ಮಾಡಿ, ಧನುಷ್ ಶೆಟ್ಟರ್ ಏನ್ ತಪ್ಪಿದೆ, ಯಾಕೆ, ಏನು ನಿಮ್ಗೆ ಏನಾಗಿದೆ, ಅದು ನಮ್ಮವರು ಜಾತ್ಯಪ್ಪ ಬಗ್ಗೆ ಚೆನ್ನಾಗಿ ಬಂದಿದೆ ಮೂವಿ, ಹಾಗೆ ಖಂಡಿತವಾಗ್ಲು ಕಲೆಯ ಬಗ್ಗೆ ಗೌರವ ಇದೆ, ಕಲಾವಿದನಲ್ಲಿ ಜಾತಿ ನೋಡುವಂತ ವಿಚಾರ ಇಲ್ಲ ನಮ್ಮಿಲ್ಲ. ಆದ್ರೆ ನಾನು ಇಷ್ಟೇ ಕೇಳಿದೆ, ಏನು ತಪ್ಪು ಇಲ್ವಾ ಕೇಳಿದೆ. ನಿಮ್ಗೆ ಏನು ತಪ್ಪು ಕಾಣಲಿಲ್ಲ. ನಾನು ಕೇಳಿದೆ, ನೀವು ಗುತ್ತು ಮನೆ ಅಂತ ಹೇಳಿದ್ರಲ್ಲ, ನಿಮ್ಮ ಗುತ್ತಿನಲ್ಲಿ ಗುತ್ತಿನಲ್ಲಿ ಒಬ್ಬ ಅಧಿಕಾರದ ದೈವ ಅಂತ ಇರ್ತಾನ? ಒಂದು ಕೆಲಸ ಮಾಡಿ, ನಾಳೆ ಬೆಳಿಗ್ಗೆ ಒಂದು ಮಡಿ ನೀರಿನಲ್ಲಿ ಸ್ನಾನ ಮಾಡಿ, ಆ ಗುತ್ತಿನ ನಿಮ್ಮ ಮನದೈವ ಯಾರಿದ್ದಾನೆ ಅವನ ಗುಂಡದ ಬಾಗಿಲು ತೆಗಿರಿ, ಅವನ ಮುಖದ ಎದುರು ನಿಂತು ನೀವೊಂದು ಮಾತು ಹೇಳಿ, ಅದನ್ನ ಬೇಕಾದ್ರೆ ವಿಡಿಯೋ ಮಾಡಿಸಿ. ಎಷ್ಟು ನೀವು ವಿಡಿಯೋ ಮಾಡೋದೆಲ್ಲ ಬೇಡ, ನನಗೆ ನೀವು ಮಾಡ್ತೀರ ಅನ್ನೋದು ನಂಬಿಕೆ ಇದೆ, ನಿಮ್ಮೆಲ್ಲ ನಂಬಿಕೆ ಇದೆ, ನೀವು ಫೋನ್ ಮಾಡಿ ನಾನು ಮಾಡಿದ್ದೇನೆ ಅಂತ, ನೀವು ಅಷ್ಟು ಧೈರ್ಯ ಇದ್ರೆ ಅದನ್ನು ಮಾಡಿ ಅಂತ ಹೇಳಿದ್ರಿ. ಅದಕ್ಕೆ ಏನು ಮಾಡಬೇಕು? ನೀವೊಂದು ಬೆಳಿಗ್ಗೆ ಒಂದು ಮಡಿಯಲ್ಲಿ ಸ್ನಾನ ಮಾಡಿ, ಗುತ್ತಿನ ಗುಂಡದ ದೈವದ ಒಳಗಡೆ ಹೋಗಿ ದೈವದ ಮುಂದೆ ಕೈ ಮುಗಿರಿ, ಸ್ವಾಮಿ ಬಿಲ್ಚಾಂಡಿ ಏರಾಯನೆ ಕಾರಗ ಗಗ್ಗರ, ನಿಜ ಗಗ್ಗರ, ಜಾತಿ ಕಟ್ಟ ಮೀರದು ಕಾರಗ ಗಗ್ಗರ, ಮೋನೆಗರದಲ್ಲ ತಲೆಕ ತಲೆಪಟ್ಟ, ಬೆರಿಕಾನಿ ಕೈ ತಲೆಗೆ ಜಕ್ಕೆಲ ನೀ ಪಾಡದು, ಕೈಕ್ ಕೋಲು ಜೀಟಿಗೆನು ಕೈ ಕೊರದು, ನೇಮದ ಕೊಡೆಯಡಿಟ್ಟು ಬಲ್ಲೊಳ್ಳಿ ಕಟ್ಟದು ಬಲಿದೀತು ನೀನು ಮಲ್ತದೇನಾ,
ಅವು ಎನ್ನ ಪ್ರಕಾರ ಗುತ್ತುದ ಇಲ್ಲಡ್ಬಿಟ್ಟಿನ ಎನ್ನ ಪ್ರಕಾರ ಅವು ತಪ್ಪತ್ತು ಅಂತ ಇರು ದೈವದ ಎದುರು ನೀವು ಹೇಳಿ ನನಗೊಂದು ಫೋನ್ ಮಾಡಿ ಅಂತ ಧೈರ್ಯ ಯಾರಿಗೂ ಇರೋದಿಲ್ಲ ಅವ್ರಿಲ್ಲ ಅನ್ಕೋತೀನಿ. ಇಜ್ಜು ಪಂಡ್ರೆ ಅಪ್ಪುಜಿ ಇಜ್ಜು ತಪ್ಪೆ. ಹಾಗಾದ್ರೆ ಭಯ ಇದೆ ಅಲ್ವಾ ಸರ್ ನಮಗೆ? ಆ ಭಯ ಯಾಕೆ ಗೊತ್ತವ ಇರುವಂತದ್ದು ನಮ್ಮ ತುಳುವರಿಗೆ ದೈವ ನಾವು ಅದ್ ಹೇಳದಲ್ಲ, ಕಾನೂನಿಗೂ ಭಯ ಪಡದವರು ದೈವಕ್ಕೆ ಭಯ ಪಡ್ತಾರೆ ಪಟ್ಟೆ ಪಡ್ತಾರೆ. ಪಡ್ತಾರೆ. ಹೌದು. ಕೆಲವೊಂದು ನಾನು ನೋಡಿದ್ದೇನೆ, ನನ್ನ ಫ್ರೆಂಡ್ ಒಬ್ಬ ಹೇಳಿದ ಏನೋ ದುಡ್ಡಿದ್ದು ಮ್ಯಾಟ್ರ್ ಅಂತೆ, ತುಂಬಾ ದಿನದಿಂದ ಕೊಡ್ತಾ ಇಲ್ಲ ಕೇಸ್ ಹೋಗ್ತೇನೆ ಪಾಡಿಯ ಪೋಯ ಅಂತ ಹೇಳ್ತಾರೆ. ಅದೇ ನನ್ನ ಗ್ರಾಮ ದೈವಗ್ ಏರ ಕೊರಪ ಅಂತ ಹೇಳಿದಾಗ ಗೊರ್ಚು ಮಾರಾಯ ಇಂಕು ಜೋಕು ಬಾಲಿಲ್ಲ ಇಂಕು ವಾಪಸ್ ಕೊರಪ. ಸರ್ ಈ ಮನಸ್ಥಿತಿ ತುಳುವರಲ್ಲಿ ಇರುವಂತದ್ದು ಸರ್. ನಾವು ನೋಡಿ, ಈಗ ಕಲಾವಿದನಲ್ಲಿ ಜಾತಿ ನೋಡಬೇಡಿ ಅಂತಾರೆ. ಕಲಾವಿದರಲ್ಲಿ ನೀವು ಜಾತಿ ನೋಡಬೇಡಿ. ಈಗಂದ್ರೆ ನೋಡಿ, ನಲಿಕೆ ಪರಬ ಪಮ್ಮದ ಸಮುದಾಯದವರು ಕಣ್ಣಲ್ಲಿ ನೀರು ಹಾಕೊಂಡು ಸ್ಟೇಷನ್ಗೆ ಹೋಗಿ ಹಳಿತಾರೆ. ಒಬ್ಬ ಶಾಸಕ ಬರುದಿಲ್ಲ ಸರ್ ನಿಮ್ಗೆ ಏನಾಗಿದೆ, ಯಾಕೆ ನೀವೆಲ್ಲ ಸ್ಟೇಷನ್ ಹತ್ರ? ಒಂದು ಕಾಲದಲ್ಲಿ ಈ ಪವಿತ್ರ 3 ಸಮುದಾಯದವರು ಕಾಲದಲ್ಲಿ ನಮ್ಮಂತ ಅದೆಷ್ಟೋ ಬಾಕಿಯ ಸಮುದಾಯದಕ್ಕೆ ದೈವತ್ವಕ್ಕೆ ಹೇಳಿ ಕಾಲಿಗೆ ಗಗ್ಗರ ಕಟ್ಟಿ ಮೌನಿಗೆ ಅರದಲನ್ನಿಟ್ಟು ಎಂತೆಂತ ಸಮಸ್ಯೆಯನ್ನು ಸರಿ ಮಾಡಿ ಒಡೆದು ಹೋದ ಕುಟುಂಬ ಗೊತ್ತಿರೋ ಹಂಗೆ ನಮ್ದು ಒಂದು ರಾಜನ್ ದೈವದ ಬಗ್ಗೆ, ನಾವು ಊರಿನ ರಾಜನ್ ಬಗ್ಗೆ ತಮ್ಗೆ ಹೇಳ್ತಾ ಇದ್ದೇವೆ. ಅಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಬಗೆಹರಿಯದ ಸಮಸ್ಯೆಗಳು ದೈವದ ಕೊಡಿಯಡಿಯಲ್ಲಿ ಸಮಸ್ಯೆ ಪರಿಹಾರ ಆಗಿ ಎಲ್ಲವೂ ಶುಭ ಆಗಿದೆ. ಹಾಗೆ ಇಂತಹ ತುಂಬಾ ಘಟನೆಗಳು ನಡೆದಿವೆ. ಅಂದ್ರೆ ನಮಗೂ ಸಹ ಅನುಭವ ಆಗಿದೆ. ಹಾಗೆ ಹೌದು. ಅದೇ ನಾನು ಹೇಳುದು, ಜಾತಿ ಯಾಕೆ ನೋಡಬಾರ್ದು ಕಲಾವಿದರಲ್ಲಿ? ನಾನು ಕೇಳಿದ್ರು, ಕಲಾವಿದರಲ್ಲಿ ಜಾತಿ ನೋಡಬೇಡಿ, ಅದನ್ನು ಜಾತಿಯವರೇ ಮಾಡ್ಬೇಕಾಗಿಲ್ಲ. ನಾನು ಹೇಳಿದೆ ಕರೆಕ್ಟ್, ಕಲಾವಿದನಲ್ಲಿ ಜಾತಿ ನೋಡುವಂತದ್ದು ವಿಚಾರ ಇಲ್ಲ. ಕಲಾವಿದನಿಗೆ ಜಾತಿಯೇ ಇಲ್ಲ. ಕಲಾವಿದನೇ ಅವನದೇ ಒಂದು ಜಾತಿ, ಕಲಾವಿದ ಅಷ್ಟೇ. ಆ ಕಲಾವಿದನ ಹತ್ರ ನಾವು ಜಾತಿ ನೋಡುದಿಲ್ಲ. ಆದರೆ ಗಗ್ಗರಕ್ಕೆ ಜಾತಿ ಉಂಟು ಸರ್. ಯಾಕೆ ಗೊತ್ತುಂಟಾ? ನಾನು ಹೇಳಿದ್ನಲ್ಲ, ನಾನೊಂದು ನೇಮ ಕಟ್ಟುವವರ ಹತ್ರ ಹೋಗಿ ಕೇಳಿದೆ, ಗಗ್ಗರ ಏನು ಅಂತಾರ ಮುಟ್ಟೋಡ ಅಂತ. ನಾನು ಸಣ್ಣ ವಯಸ್ಸಲ್ಲಿ ಇರುವಾಗ ಅವ್ರು ಹೇಳಿದ್ರು, ಮಗ ಏರು ಮುಟ್ಟುಲೆ ಅಂಡ ಕೈಟ್ ಪರ್ತದ ಆಡ ಒಚ್ಚಿ ಅಂತ. ಸರಿ, ಆಡುಜ್ಜಿ ಅಂಡಲ ಏನ್ ಕೇಳಿ ದಾಯಿ ಅಂತ ಐಕೆ ಯಾರು ಪಂಡೇರು ದೈವದ ಗಗ್ಗರನ ಆಡವನ ಅಧಿಕಾರ ಎಂಕಲೆಜ್ಜಿ. ದೈವದ ಗಗ್ಗರವನ್ನು ನಾನು ಆಡಿಸ್ಬೇಕಂತ ಹೇಳಿದ್ರೆ ನನ್ನ ಕೈಗೆ ಗಗ್ಗರದ ಬೂಲೆ ಕೊಟ್ಟಿರ್ಬೇಕು. ಆ ಗಗ್ಗರದ ಬೂಲೆ ಪಡೆದ ನಂತರ ನಾನು ದೈವತ್ವಕ್ಕೆ ಏರಿ ಆ ಗಗ್ಗರವನ್ನು ನೀಡುವಂಥದ್ದು. ಆಗ ನಾನು ಅದನ್ನು ಮಾಡೋದಲ್ಲ, ಅದನ್ನು ಅಲ್ಲಾಡಿಸೋದು ಸ್ವತಃ ಮೂಜಿಲ್ನಾಯ. ಆಗ ನಾನು ಅನ್ಕೊತೇನೆ, ಅಂತಹ ಪವಿತ್ರ ಗಗ್ಗರವನ್ನು ಒಂದು ಸಿನಿಮಾಕ್ಕೋಸ್ಕರ ಒಂದು ಆಭರಣದ ರೀತಿಯಲ್ಲಿ ಕಾಲಿಗೆ ಕಟ್ಟಿ ಕುಣಿಯುವುದು ಅಂತ ಹೇಳಿದ್ರೆ ಎಷ್ಟು ವಿಪರ್ಯಾಸ ಸರ್. ಅದನ್ನು ಕೊಟ್ಟವರು ಇದೇ ಸಮುದಾಯ ಅಂತದ್ದು ನೋಡಿ. ಅಂತವರಿಗೆಲ್ಲ ನಾನು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ನೋಡಿ, ಅವರಿಗೆ ದೈವದ ಕೊಡಿಯಡಿಯಲ್ಲಿ ಚಾಕರಿ ಮಾಡಿ ಒಂದಷ್ಟು ಅನುಭವ ಇರಬಹುದು. ಆದ್ರೆ ಮಾಯ ಅನ್ನುವಂಥದ್ದು, ನಾವ್ ಹೇಳ್ತೇವಲ್ಲ, ಮಾಯ ಪನ್ಪುಣು ಉಮಿತಸು ಪೊತ್ತುನಾಗ ಪೊರ್ತಾಪುಂಡು ಪೊತ್ತುನಾಗ ಬನ್ನಿ ಹಾಪುಂಡು. ನಾವೆಲ್ಲವನ್ನು ನಾವ್ ಹೇಳ್ತೇವಲ್ಲ, ಬೆಮ್ಮೇರು ಬರೆತಿನ ಮುಟ. ಅವರ ಹತ್ರ ನಾವು ಬಿಟ್ಟು ಬಿಡುದು. ನಾನೇ ನೋಡಿ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ. ದೈವಗಳ ಶಿಕ್ಷೆ ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು ಕಲಸೆ ಸೇರು, ಒಂದು ಪಾವು ಸೇರು ಕಲಸೆ ಇರ್ತದೆ. ನೀವು ಸಣ್ಣ ತಪ್ಪು ಮಾಡಿದ್ರೆ ದೈವಗಳು ನಿಮಗೆ ಪಾವುನಲ್ಲಿ ಅಳಿತು ಅವತ್ತೇ ಕೊಟ್ಟು ಬಿಡ್ತಾರೆ. ನೀವು ಸ್ವಲ್ಪ ಜಾಸ್ತಿ ನಿಮ್ಮ ವಿಚಾರಗಳು ಇನ್ನೂ ನೀವು ಮಿತಿ ಮೀರ್ತಾ ಹೋದ್ರೆ ನಿಮ್ಗೊಂದು ಸೇರಲ್ಲಿ ಅಳಿತಾ ಇರ್ತದೆ. ಅದೇ ರೀತಿ ನಿಮ್ಮ ತಪ್ಪು ದೊಡ್ಡದು, ನಿಮ್ಮನ್ನು ಮೆರಳಿಕೆ ಬಿಡ್ತದೆ. ನೀನು ಆದಷ್ಟು ಹೆಸರು ಮಾಡು, ಏನ್ ಬೇಕಾದ್ರೂ ಮಾಡು ಅಂತ ಬಿಡ್ತವೆ. ಕಲಸೆ ತುಂಬಿದಾಗ ಒಂದು ಅಕ್ಕಿ ಅಥವಾ ಒಂದು ಭತ್ತ ಕೆಳಗಡೆ ಬೀಳ್ತದೆ. ಒಂದು ದಿನ ಕಲಸೆ ತುಂಬಿ ಒಂದು ಭತ್ತ ಕೆಳಗಡೆ ಬೀಳ್ತದೆ, ಅವತ್ತಾಯ್ತು ಸರ್ ನಿಮ್ದು. ಇದು ದೈವಾರಾಧನೆ. ಹಾಗೆ ತೌಳವ ಸಂಸ್ಕೃತಿ ಅನ್ನೋದೇ ಒಂದು ವಿಭಿನ್ನವಾದ ಸಂಸ್ಕೃತಿ. ಇದರಲ್ಲಿ ಇತ್ತೀಚೆಗೆ ಏನಾಗ್ತದೆ, ವೈದಿಕತೆಯ ಪ್ರಭಾವ ಬರ್ತಾ ಇದೆ. ಅಂದ್ರೆ ನಾವೆಲ್ಲ ನಾನ್ ವೆಜಿಟೇರಿಯನ್ಸ್, ನಾವು ವೆಜಿಟೇರಿಯನ್ಸ್ ಅಲ್ವೇ ಅಲ್ವಾ? ತೌಳವ ಸಂಸ್ಕೃತಿಯಲ್ಲಿ ದೈವಾರಾಧನೆಯಲ್ಲಿ ವೈದಿಕತೆ ಹೇಗೆ ಎಂಟ್ರಿ ಆಯಿತು, ಹಾಗೆ ಇವಾಗ ಇತ್ತೀಚೆಗೆ ಏನಾಗ್ತದೆ, ಪ್ರತಿಯೊಂದು ಕಡೆಯೂ ವೈದಿಕತೆ ತುಂಬಾನೇ ಪ್ರಭಾವ, ಇನ್ಫ್ಲೂಯೆನ್ಸ್ ಇದೆ. ತುಂಬಾ ಕಡೆ ನಾವು ಅದನ್ನ ವಿರೋಧಿಸಲು ಬೇಕಾಗ್ತಾ ಇದೆ. ಯಾಕಂದ್ರೆ ದೈವದ್ದು ಯಾವತ್ತು ಅದರಲ್ಲಿ ನಾವು ತುಂಬಾನೇ ವೈದಿಕತೆಯನ್ನು ತುರುಕುವುದು ಸರಿಯಲ್ಲ ಅನಿಸ್ತಾ ಇದೆ. ಹಾಗೆ ಇದ್ರ ಬಗ್ಗೆ ನೀವು ಏನ್ ಹೇಳ್ತಾ ಇದೀರಿ ಸರ್? ನೋಡಿ, ಊಟಕ್ಕೆ ಅಥವಾ ಏನಾದ್ರು ಪದಾರ್ಥ ಮಾಡಿದ್ರೆ ಅದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಮಾತ್ರ ಹಾಕ್ಬೇಕು. ಯಾವ್ದಾದ್ರು ಅತಿ ಆದ್ರೆ ವಿಷ ಆಗ್ತದೆ. ನೋಡಿ, ನಾನು ಹೇಳುವಂತದ್ದು ವೈದಿಕ ವಿಚಾರ ಸನಾತನ ಧರ್ಮದ ಒಂದು ಹೃದಯ ಭಾಗ ಅಂತ ಹೇಳ್ಬೋದು. ಆದ್ರೆ ಈ ತೌಳವ ತಾಂತ್ರಿಕ ಈ ಅವೈದಿಕ ವಿಚಾರ ಇದೆಯಲ್ಲ, ಸನಾತನ ಧರ್ಮ ಅಂತ ಹೇಳಿದ್ರೆ ಅದು ಒಂದು ವಟವೃಕ್ಷ. ಆದ್ರೆ ಅದರಲ್ಲಿ ಒಂದಷ್ಟು ಕೊಂಬೆಗಳಿವೆ. ಅದರಲ್ಲಿ ಒಂದು ಕೊಂಬೆ ನಮ್ಮ ತೌಳವ ತಾಂತ್ರಿಕ ವಿಚಾರ. ಇಲ್ಲಿ ದೈವಾರಾಧನೆ ಅನ್ನುವಂಥದ್ದು ಕಂಪ್ಲೀಟ್ ವೈದಿಕತೆಯನ್ನು ಮೀರಿ ಇರುವಂತ ವಿಚಾರ. ದೈವಗಳಿಗೆ ಮಂತ್ರ ಇಲ್ಲ, ದೈವಗಳಿಗೆ ತಂತ್ರ ಇಲ್ಲ, ಏನು ಇಲ್ಲ. ದೇವರುಗಳಿಗೆ ಆರತಿ ಇಲ್ಲ, ಅಭಿಷೇಕ ಇಲ್ಲ. ಇದೆಲ್ಲ ಶುರುವಾಗಿದೆ. ಇದು ಎಷ್ಟು ಬೇಜಾರದ ಸಂಗತಿ. ಇವಾಗ ನೋಡಿ,
ಇತ್ತೀಚೆಗೊಬ್ಬರು ನನ್ನ ಹತ್ರ ಕೇಳಿದ್ರು, ನಾನೊಂದು ಯೂಟ್ಯೂಬ್ ಒಬ್ಳು ಯಾರೋ ಒಬ್ರು ಮಹಿಳೆ ಈ ಕಡೆ ಅವರು ಬೆಂಗಳೂರಿನವರು ಕೊರಗಜ್ಜರ್ದು ಒಂದು ಮಂತ್ರ ಅಂತ, ಇದನ್ನು ಬೆಳಿಗ್ಗೆ ಹೇಳಿ ನಿಮ್ಗೆ ಒಳ್ಳೇದಾಗ್ತದೆ, ಕೊರಗಜ್ಜಾಯ ಧೀಮಹಿ ಅಂತ ಹೇಳಿ ಮಾಡಿದ್ರು. ನಾನು ಅದಕ್ಕೊಂದು ವಿಡಿಯೋ ಮಾಡಿ ನೋಡಿ, ಇದಕ್ಕೆಲ್ಲ ಮೂರ್ಖರಾಗಬೇಡಿ, ಕೊರಗಜ್ಜನಿಗೆ ಆಗಿರ್ಬೋದು ಯಾವ ದೈವಗಳಿಗೂ ಮಂತ್ರ ಅನ್ನುವಂತ ವಿಚಾರವೇ ಇಲ್ಲ ಅಂತ ಹೇಳಿದಾಗ ಒಂದಷ್ಟು ಪ್ರಶ್ನೆ ಬಂತು. ದೈವಗಳು ಮಂತ್ರ ಹೇಳಿದ್ರೆ ಏನಾಗುತ್ತೆ, ಎಂಚಿನ ಆಪುಡು ಅಂತ ಎಲ್ಲ ಕೇಳಿದ್ರು. ನಾನು ಅದಕ್ಕೆ ಒಂದು ಹೇಳಿದೆ, ನೋಡಿ ಶಿವ ದೇವಸ್ಥಾನ ಆಗಿರ್ಬೋದು, ವಿಷ್ಣು ದೇವಸ್ಥಾನದ ಎದುರು ಬಂದು ಟೆಂಬರೆ ಹೊಡೆದು ನಮ್ಗೆ ಸಂಧಿ ಹೇಳಲಿಕ್ಕಿಲ್ಲ. ಇಲ್ಲ, ಯಾವ್ದು ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು. ನಾನು ಕಂಪ್ಲೀಟ್ ನಾನು ಹೇಳ್ತೇನೆ, ನಾನು ಶಿವನನ್ನು ಒಪ್ತೇನೆ, ವಿಷ್ಣುವನ್ನು ಒಪ್ತೇನೆ. ನಾನು ಶಿವನ ಪರಮ ಭಕ್ತ. ಶಿವನ ಒಂದಷ್ಟು ವಿಚಾರಗಳನ್ನು ನಾನು ಬೆಳಗ್ಗೆ ಧ್ಯಾನ ಮಾಡುವಾಗಲೂ ಕೂಡ ಶಿವನ ಉಪಾಸನೆಯನ್ನು ಮಾಡ್ತೇನೆ. ನೀವು ವೈದಿಕತೆಯನ್ನು ಒಂದು ಪಾರ್ಟ್ ಆಗಿ ಫಾಲೋ ಮಾಡ್ತೀವಿ. ಖಂಡಿತ ಮೊಬೈಲ್ ರಿಂಗ್ ಟೋನ್ಸ್ ಅದೇ ಇದೆ. ನಾವು ವೈದಿಕ ವಿಚಾರವನ್ನು ಕಂಪ್ಲೀಟ್ ಒಪ್ತೇವೆ, ಆದ್ರೆ ದೈವಾರಾಧನೆಯಲ್ಲಿ ಒಪ್ಪುದಿಲ್ಲ. ದೈವಾರಾಧನೆಯಲ್ಲಿ ಅದರ ಪ್ರಭಾವ ಅದು ಒಪ್ಪಲಿಕ್ಕೆ ಆಗುದಿಲ್ಲ. ಬಟ್ ಇದರಲ್ಲಿ ನಮ್ಮ ವರ್ಷ ಸ್ವಲ್ಪ ತಪ್ಪಿದೆ ಅನ್ಕೋತೇವೆ. ಏನಕ್ಕಂದ್ರೆ ನಾವು ಒಬ್ಸರ್ವ್ ಮಾಡಿದಂಗೆ ಎಷ್ಟೋ ಸಲ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ಅಧಿಕ ಶಿಕ್ಷಣವಂತರಾಗಿ ವಿದೇಶಗಳಲ್ಲಿ ಹೋಗಿ ನೆಲೆಸ್ತಾರೆ. ಅದರಿಂದಾಗಿ ಅವರ ಮೂಲ ದೈವ ದೇವರುಗಳ ಮನೆಗಳು ಪಾಳು ಬಿದ್ದು ಹೋಗಿರ್ತದೆ. ಅದಕ್ಕೋಸ್ಕರ ಯಾರೋ ಒಬ್ಬರು ಅಮೆರಿಕದಲ್ಲೋ ಎಲ್ಲ ಇದ್ದವ್ರು ಬಂದ್ಬಿಟ್ಟು ಒಬ್ಬ ಭಟ್ರನ್ನ ನೇಮಿಸ್ಬಿಟ್ಟು ವರ್ಷಕ್ಕೋಸ್ಕರ ನೀವು ಮಾಡ್ಕೊಂಡು ಹೋಗಿ ನಿಮ್ದು ಎಷ್ಟು ಬೇಕದನ್ನ ನಾವು ದುಡ್ಡು ಕಳಿಸ್ತೇವೆ ಅಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ಅದರಿಂದಾಗಿ ಬ್ರಾಹ್ಮಣರು ಇದಕ್ಕೆ ಆಟೋಮೆಟಿಕಲಿ ಇದರಲ್ಲಿ ಎಂಟ್ರಿ ಆಗ್ಬೇಕು. ಆ ಕಾರಣ ಇದ್ದ ಮನೆತನದವರೇ ಅಂತ ನಾವು ಹೇಳ್ಬಹುದು. ಇದು ಒಂದು ಪಾರ್ಟ್ ಅಲ್ವಾ, ಇದೊಂದು ಪಾರ್ಟ್ ಅಂತ ಹೇಳ್ಬಹುದು. ಯಾಕಂದ್ರೆ ಅದು ಎರಡನೇದು. ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ದೈವಾರಾಧನೆಯಲ್ಲಿ ಆಮೇಲೆ ಇನ್ನೊಂದು ದೈವಾರಾಧನೆಗೆ ಸಂಬಂಧಪಟ್ಟಂತೆ ನಮ್ದು ನಾಗಾರಾಧನೆ, ಹಾಗೆ ನಮ್ಮ ಕಂಬಳ, ಹಾಗೆ ಇವೆಲ್ಲವೂ ಒಂದಕ್ಕೊಂದು ನಮ್ಮ ಸಂಸ್ಕೃತಿಯ ಒಂದು ಭಾಗ. ಹಾಗೆ ನಾಗಾರಾಧನೆಯಲ್ಲಿ ಸಹ ನಾವು ಇತ್ತೀಚೆಗೆ ನಾವು ವೈದಿಕತೆಯೇ ಜಾಸ್ತಿ ನಡೀತಾ ಇದೆ. ಆದ್ರೆ ಕೆಲವೊಂದು ಕಡೆ ಇವಾಗಲೂ ಪುರಾತನ ತುಳುವ ಸಂಸ್ಕೃತಿಯ ಪ್ರಕಾರ ಇವುಗಳು ನಾಗಾರಾಧನೆ ಸಹ ನಡೀತಾ ಇದೆ. ಹಾಗೆ ಅದರ ಬಗ್ಗೆ ನಿಮ್ದು ಅಭಿಪ್ರಾಯ ಏನು ಅಂತ ನೋಡಿ. ನಾನು ನಿಮ್ದು ಫಸ್ಟ್ ಒಂದು ಪ್ರಶ್ನೆಗೆ ನಾನು ಹೇಳ್ತೇನೆ, ಬ್ರಾಹ್ಮಣರನ್ನು ಎಲ್ಲಿಯೂ ದೂರ್ಲಿಕ್ಕಿಲ್ಲ. ಅವರಾಗಿ ಬಂದದ್ದಲ್ಲ, ನಾವು ಕರೆದರಿಂದ ಅವರು ಬಂದ್ರು. ಆದ್ರೆ ಕೆಲವೊಂದು ಕಡೆ ಅವರದ್ದು ಇನ್ಫ್ಲುಯೆನ್ಸ್ ಹೇಗೆ ಅಂತ ಹೇಳಿದ್ರೆ, ಒಂದು ಬಾರಿ ಬೇಜಾರದ ಸಂಗತಿ ಹೇಳ್ತಾನೆ. ಒಂದು ಮನೆಯಲ್ಲಿ ಇನ್ನು ಮೇಲೆ ಇಲ್ಲಿ ನಲಿಕೆಯವರು ನೇಮ ಕಟ್ಟೋದು ಬೇಡ, ಈ ಮನೆಯಲ್ಲಿ ಇನ್ನು ಮೇಲೆ ಪರವರು ಕಟ್ಟಬೇಕಂತ ಪ್ರಶ್ನೆ ಚಿಂತನೆಯಲ್ಲಿ ಬಂದಿದೆ ಅಂತ. ಈ ತರ ಇನ್ನೊಂದು ನೋಡಿ, ಈ ಪ್ರಶ್ನೆ ಚಿಂತನೆ ಅನ್ನೋದೇ ದೈವಾರಾಧನೆ ಇಲ್ಲ. ಅದು ಹಾಗೆ ದೈವಾರಾಧನೆಯಲ್ಲಿ ಇರುವಂತದ್ದು ಬಲ್ಯಾಯ ಬಲಿಮೆ ಲೋಟ ನಿಮಿತ್ತ ಅಂತ. ನಿಮಗೆ ಒಂದಷ್ಟು ದೈವದ ಪಾರಾಧನಗಳಲ್ಲಿ ಈ ವಿಚಾರ ಇದೆ. ಬಲ್ಯಾಯ ಹೇಳುವಂತ ಲೋಟ ನಿಮಿತ್ತ ಇತ್ತು. ನಿಮಗೆ ಪಾರಂಗಿ ಬಲ್ಲಾಲ್ನ ವಿಚಾರದಲ್ಲಿ ಇದು ಕುಪ್ಪೆಟ್ಟು ಮಂಜುರ್ಲಿ ವಿಚಾರ ಇರ್ಬೋದು, ಕಲ್ಲುಟ್ಟಿ ವಿಚಾರ ಆಗಿರ್ಬೋದು, ಅಥವಾ ನಿಮಗೆ ಲೆಕ್ಕೇಸರಿ ಪಾರಾಧನ ಒಂದಷ್ಟು ವಿಚಾರಗಳಲ್ಲಿ ಇದು ಬರ್ತದೆ. ಆದ್ರೆ ಅದು ಯಾವುದು ವೈದಿಕ ವಿಚಾರ ಅಲ್ಲ. ಹೀಗೆ ಬರುವಾಗ ನೋಡಿ, ಒಂದು ಕಡೆ ಚಾಮುಂಡಿ ಗುಳಿಗನನ್ನು ನಂಬುವಾಗ, ನಿಮ್ಮ ಚಾಮುಂಡಿ ಗುಳಿಗನನ್ನು ನಂಬಬೇಕಾದ್ರೆ ಚಾಮುಂಡಿಯ ಕಲ್ಲನ್ನು ತಗೊಂಡೋಗಿ ಮೈಸೂರಿನಲ್ಲಿ ಪೂಜೆ ಮಾಡಿ ತರಬೇಕು ಅಂತ ಹೇಳಿದ್ದಾರೆ. ಇಂತಹ ವಿಚಾರಗಳನ್ನು ಖಂಡಿತವಾಗ್ಲೂ ನಾವು ವಿರೋಧ ಮಾಡ್ತೀವಿ. ಇದು ಮೈಸೂರಿಗೂ ಇದಕ್ಕೂ ಸಂಬಂಧ ಮೈಸೂರಿನ ಚಾಮುಂಡಿಗೂ ನಮ್ಮ ತುಳುನಾಡಿನ ಚಾಮುಂಡಿಗೂ ಯಾವುದೇ ಸಂಬಂಧ ಇಲ್ಲ. ನಾವ್ ಹೇಳುವಂತದ್ದು, ಇಂಥ ವಿಚಾರ ಬಂದಾಗ ಅದು ಎಷ್ಟೇ ದೊಡ್ಡ ವೈದಿಕನಾದ್ರೂ ಖಂಡಿತವಾಗೂ ನಾವು ವಿರೋಧ ಮಾಡಿದ್ದೇವೆ, ಮುಂದೆಯೂ ಮಾಡ್ತೇವೆ. ಮತ್ತೆ ನೋಡಿ, ಪರಶುರಾಮ ಸೃಷ್ಟಿ ಮತ್ತೆ ಬೆಮ್ಮೆರ ಸೃಷ್ಟಿ ಅನ್ನುವಂತ ಅದು ಒಂದು ಪಾರ್ಟ್. ಅದೊಂದು ನೆಕ್ಸ್ಟ್ ಪ್ರಶ್ನೆ ಇತ್ತು ನಮ್ದು ಕೇಳೋದು. ಇಲ್ಲಿ ಪರಶುರಾಮ ಸೃಷ್ಟಿ ಅನ್ನೋದನ್ನೇ ನಮ್ಮ ಕೆಲವರು ಒಂದು ಪಂಗಡದವರು ನಂಬ್ತಾರೆ, ಒಬ್ಬರು ಕೆಲವರು ಸ್ವಲ್ಪ ನಂಬುವುದಿಲ್ಲ. ಹಾಗೆ ಪರಶುರಾಮ ಸೃಷ್ಟಿ ಅನ್ನೋದನ್ನ ಅದರಲ್ಲೊಂದು ಪ್ರಶ್ನೆ ಆಗಿ ಉಳಿದಿದೆ. ಪರಶುರಾಮ ಸೃಷ್ಟಿ ನಿಜವಾಗಿ ಹೌದಾ ನಮ್ಮ ತುಳುನಾಡು ಅನ್ನೋದು ಪ್ರಶ್ನೆ ಆಗಿ. ಯಾಕೆಂದ್ರೆ ಇಲ್ಲಿ ಬ್ರಹ್ಮ ಹಾಗೂ ಬೆರ್ಮೇರು ಅನ್ನೋದಕ್ಕೂ ಸಹ ತುಂಬಾ ವಾದ ವಿವಾದಗಳಿದೆ. ನಮ್ಮ ತುಳುವರ ಆ ಮೂಲ ಬೆರ್ಮೇರಿಗೂ ಬ್ರಹ್ಮನಿಗೂ ತುಂಬಾ ಡಿಫರೆನ್ಸ್ ಇದೆ. ಇದ್ರ ಬಗ್ಗೆ ಸಹ ಸ್ವಲ್ಪ ತಾವು ಬೆಳಕು ಚೆಲ್ಲಬೇಕು. ನೋಡಿ, ಪರಶುರಾಮ ಸೃಷ್ಟಿ ಬೆಮ್ಮೆರ ಸೃಷ್ಟಿ ಈ ವಿಚಾರಗಳು ಇರ್ಲಿ, ಅದು ಆ ವಿಚಾರ ನಮ್ಮ ನಡುವೆ ಒಗ್ಗಟ್ಟನ್ನು ಮುರಿಯುವಂತ ವಿಚಾರ ಆಗಬಾರ್ದು. ಈಗ ನೋಡಿ, ಯಾರು ಪರಶುರಾಮ ಸೃಷ್ಟಿ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ನಿಮ್ಮ ನಂಬಿಕೆ ನಿಮಗೆ, ನಾವು ನಿಮ್ಮ ನಂಬಿಕೆ ವಿರುದ್ಧ ಅಥವಾ ನಿಮ್ಮ ನಂಬಿಕೆಗೆ ಯಾವತ್ತೂ ಘಾಸಿ ಮಾಡೋದಿಲ್ಲ. ನನ್ನ ಮನೆ ಹೆಸರು ಪರಶುರಾಮ ಸರ್. ಹೌದು, ನಾನು ನಿಮ್ಮದು ಪ್ರಶ್ನೆ ಮಾಡಿದ್ದೆ. ನೀವು ಮಾತಾಡ್ತೀರಾ ಇಷ್ಟೊಂದು, ಆದ್ರೆ ನಿಮ್ ಮನೆ ಹೆಸರು ಪರಶುರಾಮ್ ಅಂತ ಇದೆಯಲ್ವಾ ಅಂತ. ಯಾಕೆ ಅಂತ ಹೇಳ್ತೇನೆ ನೋಡಿ, ಪರಶುರಾಮ್ ಅನ್ನುವಂಥದ್ದು ವಿಷ್ಣುವಿನ 6ನೇ ಅವತಾರ, ಒಬ್ಬ ಮೇರು ಪುರುಷ. ಯಾಕೆಂತ ಹೇಳಿದ್ರೆ ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿ ಪರಶುರಾಮನ ಬಗ್ಗೆ ಒಂದು ಶ್ಲೋಕ ಬರೀತಾನೆ. ಅಗ್ರತಃ ಚತುರೋವೇದು ಪೃಷ್ಠತಃ ಶಶರಂ ಧನು ಇದಂ ಬ್ರಹ್ಮಂ ಇದಂ ಕ್ಷಾತ್ರಂ ಶಾಪದಪಿ ಶರದಪಿ ಅಂತ. ಅಗ್ರತಃ ಚತುರೋವೇದು ಅಂತ ಹೇಳಿದ್ರೆ ಅವನು ವೇದದಲ್ಲಿ ಕೂಡ ಚತುರ. ಪೃಷ್ಠತಃ ಶಶರಂ ಧನು, ಪೃಷ್ಠತಃ ಇಲ್ಲಿ ಧನು ಎಲ್ಲ ಹಿಡ್ಕೊಂಡು, ಧನು ಒಂದು ಶಾರಂಗ ಧನುಸ್ಸನ್ನು ಹಿಡ್ಕೊಂಡು,
ಅದೇ ರೀತಿ ಇದಂ ಬ್ರಹ್ಮಂ ಇದಂ ಕ್ಷಾತ್ರಂ, ಬ್ರಾಹ್ಮಣನೂ ಹೌದು ಕ್ಷತ್ರಿಯನೂ ಹೌದು. ಶಾಪದಾಪಿ ಶರದಪಿ, ಅವನಿಗೆ ಶಾಪ ಕೊಟ್ಟು ಒಬ್ಬನನ್ನು ಸಾಯಿಸುವಂತಹ ಗುಣ ಇದೆ, ಶರದಿಂದಲೂ ಸಾಯಿಸುವಂತಹ ಒಬ್ಬ ಗುಣ ಇದೆ. ಅಂತಹ ಒಬ್ಬ ಶ್ರೇಷ್ಠ ಪುರುಷ ಯಾರಾದ್ರೂ ಈ ವಿಚಾರದಲ್ಲಿ ಇದ್ರೆ ಅದು ಪರಶುರಾಮ ಮಾತ್ರ ಅಥವಾ ವಾಲ್ಮೀಕಿ ಇದ್ದಾರೆ, ಅದನ್ನು ನಾನು ಹೋಗ್ತಾನೆ. ಅದಕ್ಕೆ ನನ್ನ ಮನೆಯ ಹೆಸರನ್ನು ನಾನು ಪರಶುರಾಮ ಇಟ್ಟಿದ್ದೆ. ಇವತ್ತಿಗೂ ಪರಶುರಾಮನ ವಿಚಾರ ನನ್ನ ಮಕ್ಕಳಿಗೆ ಶಾಖೆಯಲ್ಲಿ ಕೂಡ ನಾನು ಮಕ್ಕಳು ಕತೆ ಹೇಳಿ ಅಂತ ಹೇಳಿದಾಗ ಶುರುಗೆ ಹೇಳುವಂಥದ್ದು ನಾನು ಪರಶುರಾಮನ ಕತೆ. ಜಮದಗ್ನಿಯಿಂದ ಶುರು ಮಾಡಿ ಕಾರ್ತವೀರ್ಯಾರ್ಜುನ ಶಾಸ್ತ್ರರೆಂದು ತಾಯಿ ರೇಣುಕಾದೇವಿ ಎಂದಿರಂದು 21 ಬಾರಿ ವಿಶ್ವ ಎಲ್ಲವನ್ನು ಹೇಳ್ತೇವೆ ನಾವು. ಆದರೆ ತುಳುನಾಡು ಪರಶುರಾಮ ಸೃಷ್ಟಿ ಅಲ್ಲ, ಅದೊಂದು ಕಟ್ಟು ಕತೆ ಅಂತ ಹೇಳಿ ಖಂಡಿತವಾಗಿ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ, ಬಲಿ ಚಕ್ರವರ್ತಿ ವಾಮನಾವತಾರ 5ನೇ ಬಲಿ ಚಕ್ರವರ್ತಿ ತುಳುನಾಡಿನಲ್ಲಿ ಕೃಷಿ ಕ್ರಾಂತಿಯನ್ನು ಮಾಡಿ, ಹೌದು, ಬಲಿ ಚಕ್ರವರ್ತಿಗೆ ತುಳುನಾಡಿನಲ್ಲಿ ಅದರದ್ದೇ ಆದ, ನೀವು ಆಟಿ ತಿಂಗಳಿನಲ್ಲಿ ನಡೆಯುವಂತಹ ಕಾಪುವಿನಿಂದ ಹಿಡಿದು ಹಬ್ಬ ನಮ್ದು ಸೋಲ ತಿಂಗಳಿಗೆ ಇರುವಂತಹ ವಿಚಾರ ಇರಬಹುದು. ಅದೇ ರೀತಿ ದೀಪಾವಳಿಯ ವಿಚಾರ, ಬಲಿ ಚಕ್ರವರ್ತಿಯನ್ನು ನೆನೆಯುವ ವಿಚಾರ ಇರಬಹುದು. ವರ್ಷಕ್ಕೆ 3 ಸಾರಿ ಬಲಿಯನ್ನು ನಾವು ನೆನೆತೇವೆ, ಕರೆಯುವಂತ ವಿಚಾರ. ಅಂತ ಬಲಿ ಚಕ್ರವರ್ತಿ ಆಳಿದಂತಹ ತುಳುನಾಡನ್ನು ಮತ್ತೆ ಬಂದು ಪರಶುರಾಮ ಸೃಷ್ಟಿ ಮಾಡುವಂತ ವಿಚಾರ ಇಲ್ಲ. ಮತ್ತೆ ನಾನು ವೇದಿಕ ವಿಚಾರದಲ್ಲಿ ನೋಡುವಂತಹ ಸೃಷ್ಟಿ ಲಯ ಪಾಲನೆ ಅಂತ ಹೇಳುವ ಸೃಷ್ಟಿಯ ಕೆಲಸ ಇರುವಂತದ್ದು ಬ್ರಹ್ಮನಿಗೆ, ಮತ್ತೆ ಪರಶುರಾಮ ಇರುವಂತದ್ದು ಪಾಲನೆ ಮಾಡ್ಲಿಕ್ಕೆ. 21 ವರ್ಷ 21 ಸಲ ಅವನು ಪಾಲನೆ ಮಾಡ್ಲಿಕ್ಕೆನೆ ಅವನು ಇದು ಮಾಡಿರುವಂತದ್ದು. ಹಾಗಾಗಿ ಮತ್ತೆ ನೋಡಿ, ಪರಶುರಾಮನ ಉಲ್ಲೇಖ ಯಾವುದೇ ದೈವದ ಸಂಧಿಪಾರ್ಧನಲ್ಲಿ ನಿಮಗೆ ಸಿಗುವುದಿಲ್ಲ. ನಿಮಗೆ ಕಾವ್ಯಾತ್ಮಕವಾಗಿ ಬರೆದ ಕವಿಯ ಕಲ್ಪನೆಯಲ್ಲಿ ಭಾರ್ಗವರಾಮ, ಕೊಡರಿ ರಾಮ ಅಂತೆಲ್ಲ ಸಿಗಬಹುದು. ಆದ್ರೆ ನಿಮಗೆ ನೋಡಿ, ನಮ್ಮ ಬೆರ್ಮೇರು ಬೈದರ್ಲು ಅವರು ನೇರಿದಂತದ್ದು ಕೆಮ್ಮಲೆತ ಬೆಮ್ಮನಿಗೆ, ನಮ್ಮ ಬಲವಂಡಿಯನ್ನು ಮಾಯ ಮಾಡಿದ್ದು ಲಾಡಿಯ ಬೆಮ್ಮರು, ಕೊಡಮಂದಾಯನ ಸಿರಿಮುಡಿಯಲ್ಲಿ ಇರುವಂತದ್ದು ಬೆರ್ಮೆರು, ಕಾನದ ಘಟದ ಸ್ಮೃತಿ ಮಾಡಿರೋದು ಬೆಮ್ಮರು. ಅದೇ ರೀತಿ ಕಲಾಲ ಮುಗೇಲ್ ಪ್ರಕಾರದಲ್ಲಿ ಇರುವಂತದ್ದು ಬೆಮ್ಮೆರು, ಬಬ್ಬುನ ಇದರಲ್ಲಿ ಇರುವಂತಹ ಕೆಂಬೆರ್ಲು. ಒಂದಷ್ಟು ವಿಚಾರಗಳು ಬೆಮ್ಮೆರ ಮೂಲದಂದೇ ಬಂದಿರುವಂತಹ ಶಕ್ತಿಗಳು. ತುಳುನಾಡಿನಲ್ಲಿ ದೇವರು ಯಾರಂತ ಕೇಳಿದರೆ ಬೆಮ್ಮರು ಯಾರಂತ ಕೇಳಿದರೆ ತುಳುವರ ದೇವರು. ಎಲ್ಲಾ ದೈವಗಳಿಗೂ ಒಂದು ಅಧಿಪತಿಯಾಗಿರುವಂತಹ ಬೆಮ್ಮೆರು. ತುಳುನಾಡಿನಲ್ಲಿ ನಮಗೆ ಒಂದು ವಿಪರ್ಯಾಸ ಏನಂತ ಹೇಳಿದ್ರೆ ಸರ್, ನಮ್ಗೆ ಎಲ್ಲಾ ವಿಚಾರ ಗೊತ್ತು, ಎಲ್ಲಾ ವಿಚಾರ, ಆದ್ರೆ ಬೆಮ್ಮರನ್ನು ನಾವು ಮರೆತೇ ಬಿಟ್ಟಿದ್ದೇವೆ. ಪ್ರತಿ ಕಾರ್ಯಕ್ರಮದಲ್ಲಿ ಇರಬೇಕಾದ ಬೆಮ್ಮೆರ ಸುತ್ಯ ಅದೇ ಇಲ್ಲ ಇವಾಗ. ಅಲ್ಲ, ನಾವು ಆಕ್ಚುಲಿ ಬೆಮ್ಮರ ಸುತ್ಯ ಅನ್ನೋದನ್ನ ಕೆಲವೊಂದು ನಾವು ಪ್ರತಿಯೊಂದು ನಾವು ತುಳುವ ಸಂಸ್ಕೃತಿಯಲ್ಲಿ ಕಾರ್ಯಕ್ರಮಗಳು ಇದು ಮಾಡಿದಾಗ, ಅವೈದಿಕವಾಗಿ ಮಾಡಿದಾಗಲೂ ನಾವು ಸುತ್ಯ ಅನ್ನೋದು ಇಡ್ತೇವೆ. ಅದು ಬೆರ್ಮೆರಿಗೆ ಇಡೋದು ಅಂತ ನಮ್ಗೆ ಗೊತ್ತಿಲ್ಲ, ನಾವು ಗಣಪತಿ ಇಡೋದು ಅಂತ ನಾವು ಮಾತಾಡೋದು. ಹಾಗೆ ಕುಚಲಕ್ಕಿಯಲ್ಲಿ ಒಂದು ಕೊಡಿ ಹಿರೆ, ಅದು ಬಂಗಬಾರದ ಹಿರೆ ಅಂತಾರೆ, ಕೊಡಿ ಹಿರೆ ಇಟ್ಟು ಅದಕ್ಕೆ ಕುಚಲಕ್ಕಿ ಹಾಕಿ ಅದಕ್ಕೆ ಮುಗಡ ತೆಗೆದಂತ ತೆಂಗಿನಕಾಯಿ ಇಟ್ಟು ಒಂದು 2-3 ಚಿಲ್ಲರೆ ದುಡ್ಡು, ಚುಂಗುನಿ ಅಂತಾರೆ, ಅದ್ರ ಮೇಲೆ ಒಂದು ಎಲೆ ಅಡಿಕೆ ಇಟ್ಟು ಒಂದು 4 ಕೇಪುಲ್ ಇದ್ರೆ ಕೇಪುಲ್ ಇಟ್ಟು ಸ್ವಾಮಿಗೆ ಕೈ ಮುಗಿಯುವುದು. ಅಂತಹ ಒಂದು ಬೆಮ್ಮೆರ ಬಗ್ಗೆ ನಾವು ಪರಶುರಾಮ ಸೃಷ್ಟಿ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ನಾವು ಬೆಮ್ಮರ ಸೃಷ್ಟಿ ಅಂತ ಹೇಳಲಿಕ್ಕೆ ಹೋಗುವಾಗ ಒಂದಷ್ಟು ಈ ವೇದಿಕ ಮನಸ್ಥಿತಿಯ ಯಾರು ಹಿರಿಯರು ಮಾಡುತ್ತಿಲ್ವಾ, ಈ ಒಂದಷ್ಟು ಮಕ್ಕಳು ಬೆಮ್ಮೆರ ಬಗ್ಗೆ ಬಾಯಿಗೆ ಬಂದಾಗ ಕಮೆಂಟ್ ಹಾಕುದು, ಬೆಮ್ಮೆರ ಬಗ್ಗೆ ಬಾಯಿಗೆ ಬಂದಾಗ ವಿಚಾರ ಬಂದಾಗ ನಾವು ಅವರಿಗೆ ಅವರದ್ದೇ ಭಾಷೆಯಲ್ಲಿ ಉತ್ತರ ಕೊಡುವಂತ ವಿಚಾರವೂ ನಮಗೆ ಗೊತ್ತಿದೆ, ನೋಡಿದ್ದೇವೆ, ಅವರಷ್ಟೇ ಭಾಷೆಯಲ್ಲಿ ಉತ್ತರ ಕೊಟ್ಟಿದ್ದು. ಹಾಗೆ ನೀವು ಹೇಳೋದು ಸಹ ಅದು ಸರಿಯಾಗಿದೆ. ಆಕ್ಚುಲಿ ಬೆರ್ಮೇರು ಅನ್ನೋದು ತುಳುವರ ಆದಿ ದೈವ ಅಂತಲೇ ನಾವು ಹೇಳ್ಬೇಕು. ಹಾಗೆ ನಾಗಾರಾಧನೆ ಸಹ ನಮ್ದು ಆದಿ ಬಹಳ ಪುರಾತನವಾದ ಆಚರಣೆ, ನಂಬಿಕೆ. ನಾಗಾರಾಧನೆ ಬಗ್ಗೆ ತಾವು ಏನ್ ಹೇಳ್ತೀರಿ? ನೋಡಿ, ನಾಗಾರಾಧನೆ ಅನ್ನುವಂಥದ್ದು ನೋಡಿ, ಈ ಒಂದು ಮುಂದೆ ಸಮುದ್ರ ಇದೆ, ಇದಿದೆ, ಅದ್ರಾಗ ಒಂದು ಉಂಗುರ ಹಾಕಿದ್ರೆ ನಿಮ್ಗೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದೆ ನಾಗಾರಾಧನೆ. ಅದನ್ನು ವಾಪಸ್ ತರಬಹುದು ಅಂತ ಕೇಳಿದ್ರೆ ದೈವ ಭಾಷೆಯಲ್ಲಿ ಒಂದು ವಿಚಾರ ಇದೆ, ಕರಿನೆಕ್ಕ ಕಟ್ಟೆ ಅಥವಾ ಒರಿನೆಕ್ಕ ಕಟ್ಟೆ. ಈಗ ಉಳಿದದ್ದಕ್ಕೆ ನಮ್ಗೆ ಕಟ್ಟೆ ಬಾಗಬಹುದಷ್ಟೇ. ನಾಗ ಬನ ಬೇರೆ, ನಾಗನ ಕಟ್ಟೆ ಬೇರೆ. ನಾಗನ ಕಟ್ಟೆ ನಾಗಾರಾಧನೆ ಅಲ್ಲ, ಅಲ್ವೇ ಅಲ್ಲ. ನಾಗನ ಬನವೇ ನಾಗಾರಾಧನೆ. ನಿಮಗೆ ಒಂದಷ್ಟು ಸಸ್ಯ ಸಂಪತ್ತು, ಒಂದಷ್ಟು ನೀರಿನ ಹೊರತೆ ಇರುವಂತಹ ಜಾಗದಲ್ಲಿ ಒಂದು ಸಣ್ಣ ಕಲ್ಲು, ಕುಂಚೋಡು ಸರ್ಪೆ, ಕಲ್ಲಡು ನಾಗೆ, ದೇರ ಕಲ್ಲ ಸುರಿಯರು, ಉದಯ ಬೆಂದಿನ ಅಂತ ಬರ್ತದೆ ನಿಮಗೆ. ಅಂತ ಒಂದು ಕಲ್ಲಡು ನಾಗೆ, ಕಲ್ಲಲ್ಲೇ ನಾಗನನ್ನು ಆರಾಧನೆ ಮಾಡ್ತೀವಿ. ಕುಂಚೋಡು ಸರ್ಪೆ ಒಂದು ಕಲ್ಲಿಟ್ಟು ಅದಕ್ಕೆ ಒಂದು ನಾಗನ ಗುರುತು, ಅದರಲ್ಲೂ ಕೂಡ 5 ಜಡೆಯ ಹಾವು ಅಂತ ನಮ್ಮವರು ಹಿರಿಯರು ಯಾರು ಮಾಡ್ಲಿಲ್ಲ. ಒಂದು ಇಡೀ ಜಾಗ, ಯಾಕಂದ್ರೆ ದೈವ ಆರಾಧನೆ ನಾಗಾರಾಧನೆ ಎನ್ನುವಂಥದ್ದು ಕಣ್ಣಿಗೆ ಕಾಣುವ ಸತ್ಯ ಸರ್. ಇದು ಬೇಸಿಕಲಿ ಇದೇನಂದ್ರೆ ಪ್ರಕೃತಿ ಆರಾಧನೆ. ಅಂದ್ರೆ ಪ್ರಕೃತಿ ನಡುವೆ ಹಿಂದಿನ ಕಾಲದಲ್ಲಿ ನಮ್ಮ ಪ್ರತಿಯೊಂದು ನಾಗಬನ ಕಾಡಿನ ನಡುವೆ ಕಲ್ಲುಗಳ ಮರದಡಿಯಲ್ಲಿ ಕಲ್ಲುಗಳು ಇರ್ತವೆ. ಈಗ ಎಲ್ಲ ಬದಲಾವಣೆ ಆಗಿದೆ. ಅಂದ್ರೆ ಈಗ ಎಲ್ಲ ತಗೊಂಡೋಗಿ ತಮ್ಮ
ಏನ್ ಹೇಳ್ತಾರಲ್ಲ ಐಶ್ವರ್ಯವನ್ನು ತೋರಿಸ್ಲಿಕ್ಕೋಸ್ಕರ ಮಾಡುವಂತಹ ಕಟ್ಟೆಗಳು ವಿಜೃಂಭಣೆಯನ್ನು ಮಾಡ್ತಾರೆ. ಆದ್ರೆ ನಿಜವಾಗಿಯೂ ಅಲ್ಲಿ ಬಂದು ಆ ನಾಗ ಅಲ್ಲಿ ಇದೆಯೋ ಇಲ್ವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಇದೇನಾಗ್ತಾ ಇದೆ ಅಂದ್ರೆ ಇದು ತುಂಬಾನೇ ನಾವು ಫಾರ್ವರ್ಡ್ ಹೋಗ್ಬಿಟ್ಟು ಯಾವುದೋ ಇದರಲ್ಲಿ ನಾವು ಪ್ರಕೃತಿಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ನೋಡಿ, ಅಭಿವೃದ್ಧಿ ಅನ್ನುವಂಥದ್ದು ನಮಗೆ ನಾವು ತೋಡುವಂತಹ ಗುಂಡಿ ಆಗಬಾರದು ಸರ್. ಹೌದು ನೋಡಿ, ನಾಗನ ಸಂಕುಲ ಉಳಿದ್ರೆ ನಾವು, ನಾಗ ಸಂಕುಲ ಉಳಿದ್ರೆ ಮನುಷ್ಯ. ನಾಗ ಅನ್ನುವಂತಹ ಒಂದು ವಿಚಾರದಲ್ಲಿ ನೋಡಿ, ಕಾಡು ನಡುವಲ್ಲಿ ಇದ್ದಂತಹ ವಿಚಾರ. ಹೌದು, ಅದಕ್ಕೆ ಸಿಮೆಂಟಿನ ಕಟ್ಟೆ ಕಟ್ಟುವಂಥದ್ದು, ಇದ್ದ ಕಾಡನ್ನೆಲ್ಲ ಕಡಿದು ಅದಕ್ಕೆ ಒಂದು ಸಿಮೆಂಟಿನಲ್ಲಿ ಒಂದೆರಡು ನಾಗ. ಆಮೇಲೆ ಮೇಲೆ ನೋಡಿ, ನಾನೊಂದರ ಹತ್ರ ಕೇಳಿದೆ, ನೀವು ರೀಸೆಂಟ್ಲಿ ಒಂದು ಫೋಟೋ ಹಾಕಿದ್ರಿ, ಅದನ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿದಿರಿ. ಹೌದು, ಅಲ್ಲಿ ನೋಡಿ ನಿಮಗೆ ನಾಗನ ಕಟ್ಟೆ ಸಪರೇಟ್ ಇದೆ, ಅಲ್ಲಿ ಬಂದು ನಿಲ್ಲಿಕ್ಕೆ ಒಂದು ಫುಲ್ ಶೀಟ್ ಎಲ್ಲ ಹಾಕಿದ್ದಾರೆ. ನಾನು ಕೇಳಿದೆ ಏನಕ್ಕೆ ಅವು ಬತ್ತದ ಒಂದು ಪೇರ್ ಮೈಪುಣ ಬೊಲ್ಲ ಬರ್ಪುಂಡ ತಾಯ್ಕ. ನಾನು ಕೇಳಿದೆ, ಅಲ್ಲ ಮಾರಾಯ, 1 ವರ್ಷ ನಿಮಗೆ ನಾಗನ ಬನಕ್ಕೆ ಹೋಗಿ 1 ಗಳಿಗೆ ನಿಮ್ಗೆ ಹಾಳು ಹಾಕುವಾಗ ಮಳೆ ಬಿದ್ದಾಗ ನಿಮ್ಗೆ ನಿಲ್ಲಿಕ್ಕೆ ಆಗೋದಿಲ್ಲ. ನಿಮ್ಮ 1 ದಿನದ 1 ಕ್ಷಣದ ಒಂದು ವಿಚಾರಕ್ಕೆ ಇಡೀ ವರ್ಷ ಇಡೀ ನಾಗನನ್ನು ಆ ಬಿಸಿಲಲ್ಲಿ ಕೆಳಗಡೆ ಇದು ಸರ್ ನಮ್ಮ ಬುದ್ಧಿವಂತ ತುಳುವರು ಮಾಡ್ತಿರುವಂತಹ ಅನಾಚಾರ ಸರ್. ನಾವು ಹೇಳುವಂತದ್ದು ನೋಡಿ, ಸರಿ ನೀವು ಕಟ್ಟೆ ಕಟ್ಟಿದ್ರ, ಆ ಕಟ್ಟೆಯ ಸುತ್ತ ಒಂದಷ್ಟು ಕಾರ್ಕಳ ಶ್ರೀಕಾಂತ್ ಶೆಟ್ಟರು ಒಂದು ದೊಡ್ಡ ಅವರ ಯಾವುದೋ ಒಂದು ಅಭಿಮತವ ಯಾವುದೋ ಒಂದು ಇದರಿಂದ ದೊಡ್ಡ ಇನಿಷಿಯೇಟಿವ್ ತಗೊಂಡ್ರು ಸರ್. ಬನಗಳಿಗೆ ಹೋಗಿ ಒಂದಷ್ಟು ದೈವಿ ಸತ್ವ ಇರುವಂತಹ ಮರಗಳು, ಸೊರಗೆ ಇರಬಹುದು, ಸಂಪಿಗೆ ಇರಬಹುದು, ಗೋಸಂಪಿಗೆ ಇರಬಹುದು, ಅಥವಾ ರುದ್ರಾಕ್ಷ ಮರಗಳನ್ನು, ಒಂದಷ್ಟು ರೆಂಜೆ, ಒಂದಷ್ಟು ಮರಗಳನ್ನೆಲ್ಲ ನಡ್ಕೊಂಡು ಬಂದ್ರು. ತುಳುನಾಡಿನಲ್ಲಿ ಯಾವುದೇ ಆಚರಣೆಯನ್ನು ನೋಡ್ಕೊಳ್ಳಿ ಸರ್, ಪ್ರಕೃತಿಯೊಂದೇ ಇರುವಂತದ್ದು. ಪ್ರಕೃತಿ ಅಂದ್ರೆ ಈಗ ನಾಗಬನ ಅಂದ್ರೆ ಏನು, ಅದರ ಪಕ್ಕದಲ್ಲಿ ಒಂದು ಕೆರೆ ಇರ್ತದೆ, ಹಾಗೆ ಅದ್ರ ಪಕ್ಕದಲ್ಲಿ ನಾಗದ ದಟ್ಟವಾದ ಮರಗಳ ಕಾಡು ಇರ್ತದೆ, ಅದರ ನಡುವೆ ನಾಗ ಸಂತತಿ ಇರುತ್ತೆ. ಯಾಕಂದ್ರೆ ಅದು ತಂಪಾಗಿರ್ಬೇಕು, ಅದು ತಂಪಾಗಿದ್ರೆ ನಾವು ಸಹ ತಂಪಾಗಿರ್ತೇವೆ ಅನ್ನೋದು ಒಂದು ನಂಬಿಕೆ ನಮ್ಮಲ್ಲಿ. ಹಾಗೆ ಅದು ಎರಡನೇದು. ಆಮೇಲೆ ಇನ್ನೊಂದು ನಾಗಾರಾಧನೆ, ಆಮೇಲೆ ನಮ್ಮ ತುಳುವ ಸಂಸ್ಕೃತಿ ಅನ್ನೋದು ಬಹಳಷ್ಟು ನಮ್ಮ ಈ ಬೆಂಗಳೂರು ಕಡೆಯವರಿಗೆ ಆಗ್ಲಿ, ಬಯಲು ಸೀಮೆ ಕಡೆಯವರಿಗಾಗ್ಲಿ ಗೊತ್ತಿಲ್ಲ. ಈ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ಲಿಕ್ಕೆ ವರ್ಷಗಳೇ ಸಾಲದು. ಅದರಲ್ಲಿ ನಮ್ಗೆ ಬಂದಂತಹ ಕೆಲವೊಂದು ಆಚರಣೆಗಳು, ನಮ್ಮ ಮೂಲ ಆಲಡೆ ಅನ್ನೋದು ಹೇಳ್ತಾರೆ. ಈ ಆಲಡೆ ಅನ್ನೋದು ಬಹಳಷ್ಟು ಜನರಿಗೆ ಇವಾಗ ಗೊತ್ತೇ ಇಲ್ಲ. ಯಾವಾಗ ಈ ದೇವಸ್ಥಾನಗಳು ಬರ್ಲಿಕ್ಕೆ ಶುರುವಾದವು, ಅನಂತರ ಈ ಆಲಡೆಗೆ ಹೋಗುವಂತಹ ಸಂಸ್ಕೃತಿಯೇ ಹೋಗ್ಬಿಟ್ಟಿದೆ. ಆಲಡೆಗಳ ಬಗ್ಗೆ ಸ್ವಲ್ಪ ತಾವು ಜ್ಞಾನ ಕೊಟ್ರೆ ಒಳ್ಳೆಯದು. ನೋಡಿ ಸರ್, ನೋಡಿ, ಪ್ರತಿಯೊಂದು ತುಳುನಾಡಿನಲ್ಲಿ ಅದು ಅಲಿಯಗಟ್ಟಿ ಇರ್ಲಿ, ಮಕ್ಕಳಗಟ್ಟಿ ಇರ್ಲಿ, ನಾನು ಅಲಿಯಗಟ್ಟಿನಲ್ಲಿ ವಿಚಾರಣೆ ಮಾತಾಡ್ತೇನೆ. ಅಲಿಯಗಟ್ಟಿನಲ್ಲಿ ಹುಟ್ಟಿದಂತಹ ವ್ಯಕ್ತಿಗೆ ಕುಟುಂಬದ ದೈವ, ಗ್ರಾಮ ದೈವ, ಕುಟುಂಬದ ಮುಡಿಪು, ಕುಟುಂಬದ ನಾಗ, ಕುಟುಂಬದ ಆಲಡೆ ಬಂದೇ ಇರ್ತದೆ. ಕುಟುಂಬದ ಆಲಡೆ ನೋಡಿ ಸರ್, ಸಿರಿ, ಈ ಸತ್ಯನಾಪುರದ ಸಿರಿ, ಗಿಂಡೆ, ದಾರು, ಅಬ್ಬಗ, ದಾರಗ, ಒಬ್ಬ ಕುಮಾರ, ಈ ವಿಚಾರದಲ್ಲಿ ನೋಡು, ನಿನ್ನ ಮಗ ನಿನ್ನ ಆಲಡೆ ಅವು, ಈತ ನನ್ನ ಆಲಡೆ ಕಬತ್ತಾರು. ನಾವು ಬೆಮ್ಮೆರನ್ನು ನಮಗೆ ಕೈ ಮುಗಿಲಿಕ್ಕೆ ಸಿಗುವಂತ ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ನಮ್ಮ ಆಲಡೆ. ಅಲ್ಲಿ ಕೂಡ ಆಲಡೆಯಲ್ಲಿ ಈಗ ಮಹಾಲಿಂಗೇಶ್ವರ ಆಗಿದೆ, ವೀರಭದ್ರ, ಒಂದಷ್ಟು ವಿಚಾರಗಳನ್ನು ಮಾಡಿದ್ರು ಕೂಡ ನಾನು ಕೆಲವೊಂದು ವಿಚಾರ ಕೇಳಿದೆ. ಅವ್ರು ಹೇಳಿದ್ರು ಕಾಲಕ್ಕೆ ತಕ್ಕ ಬದಲಾವಣೆ ಆಗಿದೆ. ಮಹಾಲಿಂಗ ಅಂತ ಹೇಳಿದ್ರೆ ಮಹಾ ಅಂದ್ರೆ ದೊಡ್ಡದು, ಬೆಮ್ಮ ಅಂತ ಹೇಳಿದ್ರೆ ದೊಡ್ಡದು. ಬಿಗ್ ಥಿಯರಿ ಅಂತ ಹೇಳ್ತಾರೆ, ಬಿಗ್ ಬ್ಯಾಂಗ್ ಥಿಯರಿ. ನಾನು ಅಲ್ಲಿ ಮಹಾಲಿಂಗ ಇರ್ಲಿ, ಬ್ರಹ್ಮಲಿಂಗ ಇರ್ಲಿ, ನನ್ನ ಪಾಲಿಗೆ ಅದು ಬ್ರಹ್ಮರೇ. ನನ್ನ ಪಾಲಿಗೆ ತುಳುನಾಡಿನ ಒರಿ ಆದಿ ಬೆಮ್ಮರು ನನ್ನ ಉಳ್ಳಾಯ ಅಂತ ಹೇಳಿ ಅದಕ್ಕೆ ನಾನು ಕೈ ಮುಗಿದ. ನಾನು ಹೇಳುವಂತದ್ದು, ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ 1 ಸಲ ಆದ್ರೂ ಬೆರ್ಮೇರ್ನ ಸ್ಥಾನಕ್ಕೆ ಹೋಗಿ ಅಂತ ಕೈ ಮುಗಿದುಕೊಂಡು ಬರ್ಬೇಕು. ನಿಮ್ಮ ಪುಂಡಿಪನ ಅದೊಂದು ಏನ್ ಕಟ್ಲೆ ಇದೆ, ನಿಮ್ಮ ಆಲಡೆಯಲ್ಲಿ ನಿಮ್ಮದೇನು ಕಟ್ಲೆ ಇದೆ ಅದನ್ನು ಹೋಗಿ ಮಾಡಬೇಕು. ಯಾಕಂದ್ರೆ ನಮಗೆ ಅದೇ ಹೇಳುವಂತದ್ದು, ನಮ್ಗೆ ಬೆಮ್ಮರ ವಿಚಾರ ಕೈ ತಪ್ಪಿ ಹೋಗಿರೋದು ಇಂಥ ವಿಚಾರಗಳಿಗೆ ಸರ್. ನಾವು ನೋಡಿ, ನಮ್ಮ ತುಳುನಾಡಿನಲ್ಲಿ ದೇವರ ವಿಚಾರ, ದೇವರ ಕಲ್ಪನೆಗಳು, ಈ ವೈದಿಕ ವಿಚಾರಗಳು ಬರುವುದಕ್ಕಿಂತ ಮುಂಚೆ ನಾವು ಬೆಮ್ಮೆರನ್ನು, ಲೆಕ್ಕೇಸಿರಿಯನ್ನು, ಮೈಸಂದಾಯನನ್ನು, ಪಿಂಚಂಡಿಯನ್ನು, ನಾಗನನ್ನು, ಒಂದಷ್ಟು ಪ್ರಾಣಿ ಈ ಪ್ರಭೇದದ ದೈವಗಳನ್ನು, ಒಂದಷ್ಟು ವಿಚಾರಗಳನ್ನು ಆರಾಧನೆ ಮಾಡ್ತದೆ. ಪ್ರಕೃತಿಯ ದೇವರ, ನಮ್ಗೆ ದೈವಾರಾಧನೆ ಅನ್ನುವಂಥದ್ದೇ ಪ್ರಕೃತಿಯ ಆರಾಧನೆ. ಪ್ರಕೃತಿಯಲ್ಲೇ ಸಿಗುವಂತ ಒಂದಷ್ಟು ವಿಚಾರಗಳನ್ನು ತಂದು, ನನಗೆ ಒಂದು ಕಲ್ಪನೆ, ನನ್ನ ದೈವವನ್ನು ನೋಡ್ಲಿಕ್ಕೆ ಒಂದು ಮಾಧ್ಯಮ ಬೇಕಂತ ಹೇಳಿ ಅವರು ನೇಮವನ್ನು ಸೃಷ್ಟಿ ಮಾಡಿದ್ರು. ದೈವಕ್ಕೆ ಒಂದು ಮುಖಕ್ಕೆ ಬಣ್ಣವನ್ನು ಬರೆದು, ಅದಕ್ಕೆ ಕಾಲಿಗೆ ಗಗ್ಗರವನ್ನು ಬರೆದು, ಆ ಒಂದು ಮಾಧ್ಯಮದ ಮೂಲಕ ದೈವವನ್ನು ನೋಡಿದ್ರು. ನಾವ್ ಯಾರು ಪಂಜುರ್ಲಿಯನ್ನು ನೋಡಿಲ್ಲ, ನಾವ್ ಯಾರು ಮೈಸಂದಾಯ ನಾವ್ ಯಾರು ನೋಡ್ಲಿಲ್ಲ. ನಾವು ಆ ದೈವದ ಮಾಧ್ಯಮದ ಮೂಲಕ ನಾವು ನೋಡಿದ್ದು. ಆ ಆಚರಣೆ, ಪ್ರತಿಯೊಂದು ವಿಚಾರವು ಪ್ರಕೃತಿಯಿಂದಲೇ ಬರುವಂತದ್ದು. ಸೊ ಪ್ರಕೃತಿ ಉಳಿದ್ರೆ ದೈವಾರಾಧನೆ, ಕೃಷಿ ಉಳಿದ್ರೆ ದೈವಾರಾಧನೆ ಉಳಿದ್ರೆ ಪ್ರಕೃತಿ. ಭೂಮಿ ತೂಕದ ತುಳುವ ದೈವಲೆ ಅಭಯ